ದಾಂಡೇಲಿಯಲ್ಲಿ ರಜತ ಸಂಭ್ರಮದ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅದ್ಧೂರಿ ಚಾಲನೆ. ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡಿಗರ ಸ್ವತ್ತು. ರಾಜ್ಯದ ಹಿರಿಯ ಸಾಹಿತಿ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ. ಕನ್ನಡ ಸಾಹಿತ್ಯ ಪರಿಷತ್ ಯಾರ ಗುತ್ತಿಗೆಯೂ ಅಲ್ಲ, ಅದು ಕನ್ನಡಿಗರ ಸ್ವತ್ತು. ಸರ್ವಾಧಿಕಾರಿ ಧೋರಣೆ ಯಾವುದೇ ಸಂಸ್ಥೆಗಳಿಗೆ ಹಾಗೂ ವ್ಯಕ್ತಿಗಳಿಗೆ ಗೌರವ ತರುವಂತಹದ್ದಲ್ಲ. ಕುರ್ಚಿಯಲ್ಲಿ ಕೂತ ಮನುಷ್ಯ ಕುಬ್ಜನಾಗಬಾರದು, ಅದು ಪ್ರಜಾಪ್ರಭುತ್ವದ ಸೊಬಗಲ್ಲ. ಕುರ್ಚಿಗಿಂತ ಮನುಷ್ಯ ದೊಡ್ಡವನಾಗಿರಬೇಕು ಎಂಬುದೇ ಪ್ರಜಾಪ್ರಭುತ್ವದ ನಿಜವಾದ ಮೌಲ್ಯ. ಇವತ್ತು ಏನಾದರೂ ಕನ್ನಡ ಉಳಿದರೆ ಅದು ಸಾಮಾನ್ಯ ಕನ್ನಡಿಗರಿಂದ ಎನ್ನುವುದನ್ನು ನಾವು ಅರಿತುಕೊಳ್ಳಬೇಕಾಗಿದೆ. ಸಾಮಾನ್ಯ ಕನ್ನಡಿಗರಿಗೆ ಕನ್ನಡ ಬದುಕಿನ ಭಾಷೆಯಾಗಿದೆ. ಕನ್ನಡವನ್ನು ಉಳಿಸಿ ಬೆಳೆಸಿದವರು ಸಾಮಾನ್ಯ ಕನ್ನಡಿಗರು ಎನ್ನುವುದನ್ನು ನೀವೆಲ್ಲರೂ ಹೃದಯದಿಂದ ಒಪ್ಪಿಕೊಳ್ಳಬೇಕು. ಈ ನಿಟ್ಟಿನಲ್ಲಿ ಸಾಮಾನ್ಯ ಕನ್ನಡಿಗರ ಭಾವನೆಗಳಿಗೆ ಮತ್ತು ಸಮಸ್ಯೆಗಳಿಗೆ ಸ್ಪಂದಿಸುವ ಕೆಲಸ ಪ್ರತಿಯೊಬ್ಬ ಕನ್ನಡಿಗನಿಂದ ಸದಾ ಆಗಬೇಕೆಂದು ನಾಡಿನ ಹಿರಿಯ ಸಾಹಿತಿ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಅವರು ನುಡಿದರು. ಅವರು ಇಂದು ಶನಿವಾರ ಬೆಳಿಗ್ಗೆ 11 ಗಂಟೆ ಸುಮಾರಿಗೆ ದಾಂಡೇಲಿ ನಗರದ ಹಳೆ ನಗರಸಭೆಯ ಮೈದಾನದಲ್ಲಿ ಹಮ್ಮಿಕೊಂಡಿದ್ದ ಉತ್ತರ ಕನ್ನಡ ಜಿಲ್ಲೆಯ ರಜತ ಸಂಭ್ರಮದ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಸಾಮಾನ್ಯ ಜನರ ಮೇಲೆ ನಂಬಿಕೆ ಇಟ್ಟುಕೊಂಡವರು ಶಕ್ತಿಯುತವಾಗಿ ಬೆಳೆಯಬಲ್ಲರು. ಕನ್ನಡವನ್ನು ಯಾರಿಂದಲೂ ನಾಶ ಮಾಡಲು ಸಾಧ್ಯವಿಲ್ಲ. ಆಡಲು ಬಂದವರನ್ನು ಅರಗಿಸಿಕೊಳ್ಳುವ ಶಕ್ತಿ ಕನ್ನಡಕ್ಕಿದೆ. ಅಳಿಸಲು ಬಂದವರನ್ನು ಅರಗಿಸಿಕೊಳ್ಳುವ ಶಕ್ತಿಯೂ ಕನ್ನಡಕ್ಕಿದೆ. ಆ ಕಾರಣಕ್ಕಾಗಿಯೇ ಕನ್ನಡದ ಸಂವೇದನೆಗಳಲ್ಲಿ ಮತ್ತು ಆಶಯಗಳಲ್ಲಿರುವ ಮೌಲ್ಯಗಳನ್ನು ನಾಶಪಡಿಸಲು ಯಾರಿಂದಲೂ ಸಾಧ್ಯವಿಲ್ಲ ಎಂದ ಅವರು ಈ ಜಿಲ್ಲೆಯ ಹೆಮ್ಮೆಯ ಸಾಧಕ ವಿಠಲ್ ಭಂಡಾರಿ ಅವರನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡರು. ವಾಸರೆಯವರ ನೇತೃತ್ವದಲ್ಲಿ ನಿರೀಕ್ಷೆಗೂ ಮೀರಿ ಅದ್ಭುತವಾಗಿ ಅವಿಸ್ಮರಣೀಯವಾಗಿ ದಾಂಡೇಲಿಯಲ್ಲಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಆಯೋಜನೆಯಾಗಿರುವುದು ನನಗಂತೂ ಅತೀವ ಸಂತಸ ತಂದಿದೆ ಎಂದು ಸಮ್ಮೇಳನದ ಆಯೋಜನೆಯ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ 25 ಕೃತಿಗಳನ್ನು ಬಿಡುಗಡೆಗೊಳಿಸಿ ಮಾತನಾಡಿದ ಶಾಸಕರು ಹಾಗೂ ರಾಜ್ಯ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್.ವಿ. ದೇಶಪಾಂಡೆ ಅವರು, ಕನ್ನಡದ ಕಾರ್ಯಕ್ರಮಗಳನ್ನು, ಕನ್ನಡದ ಕೆಲಸಗಳನ್ನು ಯಾರೇ ಮಾಡಿದರೂ ಕನ್ನಡಿಗರಾದ ನಾವು ಅದನ್ನು ಹೆಮ್ಮೆಯಿಂದ ಸ್ವಾಗತಿಸಬೇಕು ಮತ್ತು ಗೌರವಿಸಬೇಕು. ಕನ್ನಡ ಭಾಷೆ, ಸಾಹಿತ್ಯ ಮತ್ತು ಸಂಸ್ಕೃತಿಯ ಸಂರಕ್ಷಣೆ ಹಾಗೂ ವಿಕಾಸದಲ್ಲಿ ಸಾಹಿತ್ಯ ಸಮ್ಮೇಳನಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿದೆ. ಇವುಗಳು ಇಂದಿನ ಪೀಳಿಗೆಯಲ್ಲಿ ಕನ್ನಡ ನಾಡು ನುಡಿಯ ಬಗ್ಗೆ ಅಭಿಮಾನ, ಅರಿವು ಬೆಳೆಸುವ ಶಕ್ತಿಯುತ ವೇದಿಕೆಗಳಾಗಿವೆ. ವಿವಿಧ ಸಾಹಿತ್ಯಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಚಿಂತಕರು ಮತ್ತು ಸಾಹಿತಿಗಳ ವಿಚಾರ ವಿನಿಮಯದ ಮೂಲಕ ಈ ಸಮ್ಮೇಳನವು ಸಾರ್ಥಕತೆಯನ್ನು ಪಡೆದು ಯಶಸ್ವಿಯಾಗಲಿ. ಜೊತೆಗೆ ಉತ್ತರ ಕನ್ನಡ ಜಿಲ್ಲೆಯ ವೈವಿಧ್ಯಮಯ ಸಂಸ್ಕೃತಿ, ಪ್ರತಿಭೆ ಮತ್ತು ಸೃಜನಶೀಲತೆಯನ್ನು ರಾಷ್ಟ್ರದಾದ್ಯಂತ ಪರಿಚಯಿಸುವ ಮಹತ್ವದ ವೇದಿಕೆಯಾಗಲಿ ಎಂದು ಶುಭವನ್ನು ಹಾರೈಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ಮಾಜಿ ಶಾಸಕರಾದ ಸುನಿಲ್ ಹೆಗಡೆ ಅವರು, ಕನ್ನಡ ಭಾಷೆಯ ಶಕ್ತಿ ಹಾಗೂ ಸೌಹಾರ್ದತೆಯನ್ನು ಸಾರುವ ಸಮನ್ವಯತೆಯ ಭಾವ ಬೇರೆ ಯಾವ ಭಾಷೆಯಲ್ಲಿ ಕಾಣಲು ಸಾಧ್ಯವಿಲ್ಲ. ರಜತ ಸಂಭ್ರಮದ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಅತ್ಯಂತ ಅರ್ಥಪೂರ್ಣವಾಗಿ ಹಾಗೂ ಸಂಭ್ರಮದಿಂದ ಆಯೋಜನೆಯಾಗಿರುವುದು ಅತೀವ ಆನಂದ ತಂದಿದೆ ಎಂದರು. ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿ ಮಾತನಾಡಿದ ದಾಂಡೇಲಿಯ ವೆಸ್ಟ್ ಕೋಸ್ಟ್ ಕಾಗದ ಕಾರ್ಖಾನೆಯ ಕಾರ್ಯನಿರ್ವಾಹಕ ನಿರ್ದೇಶಕರಾದ ರಾಜೇಂದ್ರ ಜೈನ್ ಅವರು, ಅನ್ಯ ಭಾಷಿಕರಾಗಿದ್ದರೂ ಕನ್ನಡದಲ್ಲಿಯೇ ಮಾತನಾಡಿ ನಿಜವಾದ ಕನ್ನಡದ ಅಭಿಮಾನವನ್ನು ಮೆರೆದು ಎಲ್ಲರ ಗೌರವ ಮತ್ತು ಅಭಿಮಾನ ಹಾಗೂ ಪ್ರೀತಿಗೆ ಪಾತ್ರರಾದರು. ಸಮ್ಮೇಳನದ ಸರ್ವಾಧ್ಯಕ್ಷರಾದ ರೋಹಿದಾಸ್ ನಾಯ್ಕ್ ಅವರು ಮಾತನಾಡಿ,
ಕನ್ನಡ ನಾಡಿನ ಜಿಲ್ಲೆಗಳಲ್ಲಿ ನಮ್ಮ ಉತ್ತರ ಕನ್ನಡ ಜಿಲ್ಲೆಯು ಸಾಂಸ್ಕೃತಿಕವಾಗಿ ಅತ್ಯಂತ ಶ್ರೀಮಂತ ಜಿಲ್ಲೆ. ಇಲ್ಲಿನ ಅರಣ್ಯ ಸಂಪತ್ತು, ಇಲ್ಲಿನ ನಿಸರ್ಗ, ಕಡಲು, ನದಿಗಳು ಈ ಜಿಲ್ಲೆಯ ಪರಂಪರೆ, ಸಂಸ್ಕೃತಿ, ಇತಿಹಾಸ, ಕಲೆ ಮತ್ತು ಯಕ್ಷಗಾನ, ಜನಪದ ಸಾಹಿತ್ಯ ಹಾಗೂ ಗುಡಿ ಕೈಗಾರಿಕೆಗಳು ಈ ಜಿಲ್ಲೆಯ ಸೊಬಗನ್ನು ಹೆಚ್ಚಿಸಿವೆ. ಜಿಲ್ಲೆಯಲ್ಲಿ BN ವಾಸರೆಯವರ ನೇತೃತ್ವದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಕ್ರಿಯಾಶೀಲ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ರಾಜ್ಯದಲ್ಲೇ ಗಮನ ಸೆಳೆದಿದೆ. ವಿನೂತನ ಕಾರ್ಯಕ್ರಮಗಳ ಮೂಲಕ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲೆಯ ಕನ್ನಡ ಸಾಹಿತ್ಯ ಕ್ಷೇತ್ರದಲ್ಲಿ ಹೊಸ ಸಂಚಲನವನ್ನು ಮೂಡಿಸಿದೆ ಎಂದ ಅವರು, 3 ಬಾರಿ ಜಿಲ್ಲೆಯ ಸಾಹಿತ್ಯ ಪರಿಷತ್ತನ್ನು ಮುನ್ನಡೆಸಿದ ನನ್ನನ್ನು ನನ್ನ ಸಾಹಿತ್ಯ ಕೃಷಿಯನ್ನು ಪರಿಗಣಿಸಿ ಈ ಬಾರಿಯ ಸಮ್ಮೇಳನದ ಸರ್ವಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿರುವುದು ನನ್ನ ಜೀವನದ ಭಾಗ್ಯ ಎಂದರು. ಜೀವನದ ಕಟ್ಟ ಕಡೆಯ ಉಸಿರು ಇರುವವರೆಗೂ ಕನ್ನಡಕ್ಕಾಗಿ, ಕನ್ನಡದ ಸೇವೆಗಾಗಿ ಸದಾ ನನ್ನನ್ನು ನಾನು ತೊಡಗಿಸಿಕೊಳ್ಳುವುದಾಗಿ ಹೇಳಿದರು. ಆಶಯ ನುಡಿಗಳನ್ನಾಡಿದ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ BN ವಾಸರೆ ಅವರು, ಈ ಬಾರಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ತಡೆಯಬೇಕೆಂದು ಸಾಕಷ್ಟು ಅಡೆಯನ್ನು ತಂದು ಸಮ್ಮೇಳನದ ಕೊನೆಯ 2 ದಿನ ನ್ಯಾಯಾಲಯದಲ್ಲೇ ದಿನ ಕಳೆಯುವಂತಹ ಸಂದಿಗ್ಧ ಪರಿಸ್ಥಿತಿಯನ್ನು ತರಲಾಯಿತಾದರೂ ಅಂತಿಮವಾಗಿ ಕನ್ನಡ ಗೆದ್ದಿತು. ಈ ಗೆಲುವು ನನ್ನ ಗೆಲುವಲ್ಲ, ಇದು ಜಿಲ್ಲೆಯ ಕನ್ನಡಿಗರ ಗೆಲುವು, ಇದು ಕನ್ನಡದ ಗೆಲುವು. ಸಾಹಿತ್ಯ ಸಮ್ಮೇಳನವನ್ನು ನಡೆಸಲು ಅನುವು ಮಾಡಿಕೊಟ್ಟ ಘನ ನ್ಯಾಯಾಲಯಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಜಿಲ್ಲೆಯ ಜನತೆಯ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸುವೆ ಎಂದ ಅವರು, ಕನ್ನಡದ ಕೆಲಸ, ಕನ್ನಡದ ಕಾರ್ಯಕ್ರಮ ಯಾರೇ ಮಾಡಿದರೂ ಅದನ್ನು ಗೌರವಿಸಬೇಕು, ಅದಕ್ಕೆ ಸ್ಪಂದಿಸಬೇಕು. ಅದು ಬಿಟ್ಟು ವೈಯಕ್ತಿಕ ದ್ವೇಷ ಸಾಧನೆಗಾಗಿ ಕನ್ನಡದ ಕೆಲಸಕ್ಕೆ ಯಾರೇ ಅಡ್ಡಿ ಮಾಡಿದರೂ ಅದನ್ನು ಸಮಾಜ ಗೌರವಿಸುವುದಿಲ್ಲ. ವಿಚಾರಣೆಯಲ್ಲಿರುವ ಕನ್ನಡ ಸಾಹಿತ್ಯ ಪರಿಷತ್ತಿನ ರಾಜ್ಯಾಧ್ಯಕ್ಷರ ಕುಟಿಲ ಬುದ್ಧಿಯ ಬಗ್ಗೆ ಮಾರ್ಮಿಕವಾಗಿ ಮಾತನಾಡಿದರು. ತಮ್ಮ ಮಾತಿನ ಸಂದರ್ಭದಲ್ಲಿ ಗದ್ಗದಿತರಾದ ವಾಸರೆಯವರು ಇಡೀ ಸಭೆಯನ್ನು ತನ್ನತ್ತ ಸೆಳೆದುಕೊಂಡರು. ಈ ಕ್ಷೇತ್ರ ಸತ್ಪುರುಷ ದಾಂಡೆಲಪ್ಪನ ಕ್ಷೇತ್ರ. ಶ್ರೀ ದಾಂಡೆಲಪ್ಪನ ಅನುಗ್ರಹದಿಂದ ಹಾಗೂ ಜಿಲ್ಲೆಯ ಸಮಸ್ತ ಕನ್ನಡಿಗರ ಸಹಕಾರದಿಂದ ನಿರೀಕ್ಷೆಗೂ ಮೀರಿ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿ ನಡೆಯುತ್ತಿದೆ ಎಂದರು. ಕಾರ್ಯಕ್ರಮದಲ್ಲಿ ನಿಕಟಪೂರ್ವ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾದ RD ಹೆಗಡೆ ಆಲ್ಮನೆ ಅವರಿಂದ ಸಮ್ಮೇಳನದ ಸರ್ವಾಧ್ಯಕ್ಷರಾದ ರೋಹಿದಾಸ್ ನಾಯ್ಕ್ ಅವರಿಗೆ ಧ್ವಜವನ್ನು ಹಸ್ತಾಂತರಿಸಲಾಯಿತು. 25 ಸಾಹಿತಿಗಳ 25 ಕೃತಿಗಳನ್ನು RV ದೇಶಪಾಂಡೆ ಅವರು ಈ ಸಂದರ್ಭದಲ್ಲಿ ಅನಾವರಣಗೊಳಿಸಿದರು. ಈ ಸಂದರ್ಭದಲ್ಲಿ 25 ಕೃತಿಕಾರರನ್ನು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಗೌರವಿಸಲಾಯಿತು. ಈ ಹಿಂದಿನ ಕನ್ನಡ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರುಗಳಾದ ಭಾಗೀರಥಿ ಹೆಗಡೆ, ಶಾಂತಾರಾಮ್ ನಾಯ್ಕ್ ಹಿಚ್ಕಡ, ಡಾಕ್ಟರ್ ಶ್ರೀಪಾದ್ ಶೆಟ್ಟಿ, RD ಹೆಗಡೆ ಆಲ್ಮನೆ ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಬೆಂಗಳೂರಿನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ M ಪ್ರಕಾಶ್, ನಿಕಟಪೂರ್ವ ಸಮ್ಮೇಳನದ ಅಧ್ಯಕ್ಷರುಗಳಾದ RD ಹೆಗಡೆ ಆಲ್ಮನೆ, ಡಾಕ್ಟರ್ ಶ್ರೀಪಾದ್ ಶೆಟ್ಟಿ, ಭಾಗೀರಥಿ ಹೆಗಡೆ ಅವರು ಸಂದರ್ಭೋಚಿತವಾಗಿ ಮಾತನಾಡಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬರಗೂರು ರಾಮಚಂದ್ರಪ್ಪ ಹಾಗೂ RV ದೇಶಪಾಂಡೆ, ರಾಜೇಂದ್ರ ಜೈನ್, ಸುನೀಲ್ ಹೆಗಡೆ ಅವರು ಸೇರಿದಂತೆ ಗಣ್ಯರನ್ನ ಸನ್ಮಾನಿಸಲಾಯಿತು. ವೇದಿಕೆಯಲ್ಲಿ ನಗರಸಭೆಯ ಅಧ್ಯಕ್ಷರಾದ ಅಶ್ಫಾಕ್ ಶೇಖ್, ತಹಶೀಲ್ದಾರರುಗಳಾದ ಶೈಲೇಶ್ ಪರಮಾನಂದ್, ಫಿರೋಜ್ ಶಾ, ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳಾದ TC ಹಾದಿಮನಿ, ವಿಲಾಸ್ ರಾಜ್ ಪ್ರಸನ್ನ, ನಗರಸಭೆಯ ಪೌರಾಯುಕ್ತರಾದ ವಿವೇಕ್ ಬನ್ನೆ, DYSP ಶಿವಾನಂದ್ ಮಂದ್ರಕಂಡಿ, ದಾಂಡೆಲಪ್ಪ ದೇವಸ್ಥಾನ ಸಮಿತಿಯ ಅಧ್ಯಕ್ಷರಾದ ಗುರುದತ್ತ ಮಿರಾಶಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಗೌರವ ಕಾರ್ಯದರ್ಶಿ ಜಾರ್ಜ್ ಫೆರ್ನಾಂಡಿಸ್, ಕನ್ನಡ ಸಾಹಿತ್ಯ ಪರಿಷತ್ತಿನ ಬಳ್ಳಾರಿ ಜಿಲ್ಲೆಯ ಅಧ್ಯಕ್ಷರಾದ ರುದ್ರಪ್ಪ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಮತ್ತು ಜಿಲ್ಲೆಯ ಎಲ್ಲ ತಾಲೂಕು ಘಟಕಗಳ ಅಧ್ಯಕ್ಷರು ಉಪಸ್ಥಿತರಿದ್ದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಗೌರವ ಕಾರ್ಯದರ್ಶಿ PR ನಾಯ್ಕ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದರು. ಅದಕ್ಕೂ ಮೊದಲು ಯಕ್ಷಗಾನದ ಮೂಲಕ ಪ್ರಾರ್ಥಿಸಿ ಅತಿಥಿಗಳನ್ನು ಸ್ವಾಗತಿಸಲಾಯಿತು. ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಕೋಶಾಧ್ಯಕ್ಷರಾದ ಮುರ್ತುಜಾ ಆನೆಹೊಸೂರ್ ಅವರು ಸಮ್ಮೇಳನದ ಸರ್ವಾಧ್ಯಕ್ಷರನ್ನು ಪರಿಚಯಿಸಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ದಾಂಡೇಲಿ ತಾಲೂಕು ಘಟಕದ ಅಧ್ಯಕ್ಷರಾದ ನಾರಾಯಣ್ ನಾಯ್ಕ್ ಅವರು ವಂದಿಸಿದರು. ವಿಷ್ಣು ಪಟಗಾರ್ ಮತ್ತು ನಿರೂಪಮಾ ನಾಯ್ಕ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು.
ಈ ಸಮ್ಮೇಳನದ ಸುತ್ತಲೂ ಅದರ ಒಳಗೆ ಹೊರಗೆ ಇರುವ ಮತ್ತೆ ನಮ್ಮ ಆಯೋಜನೆಯ ವಿಚಾರಗಳ ಜೊತೆಗಿರುವ ಮಾತುಗಳನ್ನು ನಾನು ಆಡಬೇಕು. ಬಹುಶಃ ಈ ಸಮ್ಮೇಳನದಲ್ಲಿ ಅದನ್ನು ನನಗೆ ಆಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂದ್ರೆ ಆರಂಭದಲ್ಲಿ ಹೇಳ್ಕೊಳ್ಬೇಕಾಗಿದೆ, ಆ ಸಿದ್ಧತೆಗಳನ್ನು ಮಾಡಿಕೊಳ್ಳುವ 2 ದಿನಗಳು ಕೂಡ ನ್ಯಾಯಾಲಯದಲ್ಲಿ ನನಗೆ ಕಳೆದು ಹೋಗುವಂತಾಯಿತು. ಆ ಕಾರಣಕ್ಕಾಗಿ ಆಶಯದ ಯಾವ ನುಡಿಗಳನ್ನು ಕೂಡ ನಾನು ಸಿದ್ಧಪಡಿಸಿಕೊಂಡಿಲ್ಲ. ಹಾಗಾಗಿ ನಿಮ್ಮ ಎದುರುಗಡೆ ನನ್ನ ಭಾವನೆಗಳನ್ನು ಹಂಚಿಕೊಳ್ಳಕ್ಕೆ ನಿಂತಿದ್ದೀನಿ. ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು 25ನೇ ತನ್ನ ಸಮ್ಮೇಳನವನ್ನ ಈ ಸಂದರ್ಭದಲ್ಲಿ ನಡೆಸುತ್ತಿರುವ ಈ ಸಂದರ್ಭದಲ್ಲಿ ನನಗೆ ಮೊದಲು ಗೊತ್ತಿರಲಿಲ್ಲ. ಹೀಗೆ ನಾನು ರಾಜ್ಯದೆಲ್ಲೆಡೆ ನನ್ನ ಜಿಲ್ಲಾಧ್ಯಕ್ಷರನ್ನ ಸಂಪರ್ಕಿಸಿದಾಗ ಗೊತ್ತಾಯಿತು, 25ನೇ ಸಮ್ಮೇಳನ ಆಚರಿಸುತ್ತಿರುವ ಮೊಟ್ಟ ಮೊದಲ ಜಿಲ್ಲೆ ಅದು ಉತ್ತರ ಕನ್ನಡ ಅಂತ ಹೇಳಿ. ಅದು ನಾನೊಬ್ಬನು ಮಾಡಿದ ಕೆಲಸ ಅಲ್ಲ, ಟಿ.ಕೆ. ಮೆಮೋದರಿಂದ ಹಿಡಿದು ರೋಹಿದಾಸ್ ನಾಯ್ಕರಿಂದ ಹಿಡಿದು ಹಲವರು ಮಾಡಿದ ಕೆಲಸ. ಅದರ ಭಾಗವಾಗಿ ಮುಂದುವರಿದ ಭಾಗವಾಗಿ ನಾನು ನಿಂತಿದ್ದೇನೆ ಅಷ್ಟೇ. ಆದರೆ ಆ 25ನೇ ಸಮ್ಮೇಳನ ಇದೆಯಲ್ಲ, ಅದು ನಾನು ಅಧ್ಯಕ್ಷನಾಗಿ ಆದಾಗ ಬಂದಿರುವುದು ಮಾತ್ರ ನನ್ನ ಭಾಗ್ಯದ ಕ್ಷಣ, ಸಂದರ್ಭ ಅಂದ್ಕೊಂಡಿದ್ದೀನಿ. ತಾಲೂಕು ಸಮ್ಮೇಳನವನ್ನ 1 ದಿನ, ಜಿಲ್ಲಾ ಸಮ್ಮೇಳನವನ್ನ 2 ದಿನ, ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನವನ್ನ 3 ದಿನ ಆಚರಿಸುವುದು ಒಂದು ಪರಂಪರೆ. ಆದರೆ ಇದು ಬೆಳ್ಳಿ ಹಬ್ಬದ ಸಂಭ್ರಮ ಆಗಿರೋದ್ರಿಂದ ನಾವು ಈ ಸಮ್ಮೇಳನವನ್ನ ವಿಶೇಷವಾಗಿ 3 ದಿನಗಳ ಕಾಲ ಆಚರಿಸಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಂಡಿದ್ದೇವೆ. ಸಮ್ಮೇಳನವನ್ನ ದಾಂಡೇಲಿಯಲ್ಲೇ ಮಾಡಬೇಕೆನ್ನುವ ಆಶೆ ನನ್ನ ದಾಂಡೇಲಿಯ ಕಾರ್ಯಕಾರಿ ಸಮಿತಿಯ ಮಿತ್ರರದ್ದಾಗಿತ್ತು. ನನಗೂ ಮನಸ್ಸಿತ್ತು, ಯಾಕಂದ್ರೆ ಇದು ನನ್ನ ಕರ್ಮಭೂಮಿ. ನಾನು ಎಷ್ಟು ವರ್ಷಗಳ ಕಾಲ ನನ್ನ ಜನ್ಮಭೂಮಿಯಲ್ಲಿ ಹುಟ್ಟಿದ ಊರಿನಲ್ಲಿ ಕಳೆದನೋ ಅಷ್ಟು ವರ್ಷ ದಾಂಡೇಲಿಯಲ್ಲಿ ನಾನು ನನ್ನ ಕೆಲಸವನ್ನ ಮಾಡಿ ಬಹುಶಃ ನನ್ನ ಊರಿಗಿಂತ, ನನ್ನ ಜನ್ಮಭೂಮಿಗಿಂತ ಹೆಚ್ಚಿನ ಜನರನ್ನ ಸಂಪಾದಿಸಿಕೊಂಡಿದೆ ಅಂದ್ರೆ ಅದು ದಾಂಡೇಲಿಯ ಜನರ ಪ್ರೀತಿಯ ಕಾರಣಕ್ಕಾಗಿ. ಹಾಗಾಗಿ ನನಗೂ ಕೂಡ ಈ ಸಮ್ಮೇಳನವನ್ನ ದಾಂಡೇಲಿಯಲ್ಲಿಯೇ ಮಾಡಬೇಕು, ನನ್ನ ಕರ್ಮಭೂಮಿಯಲ್ಲಿಯೇ ಮಾಡಬೇಕೆನ್ನುವ ಆಶೆ ಇತ್ತು. ನನ್ನೆಲ್ಲ ಗೆಳೆಯರ ಬಳಗ, ನನ್ನ ತಾಲೂಕಿನ ಕಾರ್ಯಕಾರಿ ಸಮಿತಿ, ನನ್ನೆಲ್ಲ ಅಜೀವ ಸದಸ್ಯರ ಪ್ರೀತಿಗೆ ಕಟ್ಟುಬುದ್ಧಿ ಈ ಸಮ್ಮೇಳನವನ್ನ ಇಲ್ಲಿ ತಂದ್ವಿ. ಬಹುಶಃ 2.5 ತಿಂಗಳು ಮೊದಲು ಈ ಸಮ್ಮೇಳನ ಫಿಕ್ಸ್ ಆಗಿದೆ. ಮಾನ್ಯ ಶಾಸಕರು, ನಾವು ಕಾರವಾರದಲ್ಲಿ ನಡೆದ ಸಭೆಯಲ್ಲೇನೆ ಅದನ್ನು ತೀರ್ಮಾನ ತಗೊಂಡಿದ್ವಿ. ಅದ ನಂತರದಲ್ಲಿ ಮಾನ್ಯ ಶಾಸಕರು ಸ್ವಾಗತ ಸಮಿತಿಯ ಸಭೆಯನ್ನ ಕರೆದು ಸಮ್ಮೇಳನದ ಸಿದ್ಧತೆಯ ಬಗ್ಗೆ ಎಲ್ಲ ರೀತಿಯ ಸಲಹೆ ಸೂಚನೆಗಳನ್ನು ನೀಡಿ ಸ್ವಾಗತ ಸಮಿತಿಯ ರಚನೆಯನ್ನು ಕೂಡ ಮಾಡಿದ್ರು. ಅದರ ನಂತರದಲ್ಲಿ ತಹಶೀಲ್ದಾರದ ಕಾರ್ಯಾಧ್ಯಕ್ಷರಾದ ತಹಶೀಲ್ದಾರ್ ಅವರು ಕೂಡ 3-4 ಸಭೆಗಳನ್ನು ನಡೆಸಿ ಸಿದ್ಧತೆಯನ್ನ ಮಾಡಿದ್ರು. ನಮ್ಮದು ಕೂಡ ಆಮಂತ್ರಣ ಪತ್ರಿಕೆಯಿಂದ ಹಿಡಿದು ಎಲ್ಲವೂ ಸಿದ್ಧವಾಗಿತ್ತು. ನಗರದಲ್ಲಿ ಬ್ಯಾನರ್ಗಳು, ಬಂಟಿಂಗ್ಸ್ಗಳು, ಬಾವುಟಗಳು ಎಲ್ಲ ಶೃಂಗಾರಗೊಂಡಿದ್ವು. ಬಹುಶಃ ನಾವು ಹಾಕ್ಸಿದ್ದಲ್ಲ, ಖಂಡಿತವಾಗಿಯೂ ನಮ್ಮ ಬ್ಯಾನರ್ಗಳು ಒಂದು 8-10 ಇರಬಹುದು. ಇಡೀ ದಾಂಡೇಲಿಯ ಜನ ಇದು ನಮ್ಮ ಸಮ್ಮೇಳನ, ನಮ್ಮೂರ ಹಬ್ಬ. ಕೆಲವು ಬ್ಯಾನರ್ಗಳು ಇದು ನಮ್ಮೂರ ಹಬ್ಬ ಅಂತ ಬರೆದಿದ್ದಾರೆ. ನಮ್ಮೂರ ಹಬ್ಬ ಅನ್ನುವ ರೀತಿಯಲ್ಲಿ ಬ್ಯಾನರ್ಗಳನ್ನ, ಪ್ರಚಾರಗಳನ್ನ ಹಾಕಿದ್ರು. ನಾನು ಯಾವಾಗಲೂ ಸಮ್ಮೇಳನ ಮಾಡುವಾಗ ಕೊನೆಯ 2 ದಿನವನ್ನ ಅತಿಥಿಗಳಿಗೆ, ಕರೆದವರಿಗೆ, ಆಮಂತ್ರಣ ಪತ್ರಿಕೆಗಳಿದ್ದವರಿಗೆ ಫೋನ್ ಮಾಡೋದಕ್ಕಾಗಿ ಒಂದು ಸಮಯವನ್ನು ಮೀಸಲಾಗಿ ಇಟ್ಕೊಂಡಿರ್ತೀನಿ. ಹಾಗೆ 2 ದಿನಗಳಿವೆ ಸಮ್ಮೇಳನಕ್ಕೆ ಅನ್ನೋ ಸಂದರ್ಭದಲ್ಲಿ ಒಂದು ಮಾಧ್ಯಮದಲ್ಲಿ ನೋಡಿದೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ವಿಚಾರ ನ್ಯಾಯಾಲಯದ ಅಂಗಳಕ್ಕೆ ಅಂತ ಹೇಳಿ. ಆತಂಕ ಆಯಿತು ನನಗೆ. ಯಾಕಂದ್ರೆ ನಾವು ಒಂದಿಷ್ಟು ಆ ವಿಚಾರಗಳಿಂದ ದೂರ ಇದ್ದವರು, ಮನುಷ್ಯರ ಜೊತೆಗಿದ್ದವರು, ನಾವು ಮನುಷ್ಯರ ಪ್ರೀತಿಗಳ ಜೊತೆಗಿದ್ದವರು. ಅಯ್ಯೋ ಏನಾದ್ರೂ ತೊಂದರೆ ಆದ್ರೆ ಅನ್ನುವ ಆತಂಕ ನನ್ನೊಳಗಡೆ ಆದಾಗ ನಾನು ಸಂಪರ್ಕಿಸಿದ್ದು ನನ್ನ ಗೆಳೆಯ ಉಚ್ಚ ನ್ಯಾಯಾಲಯದ ನ್ಯಾಯವಾದಿಗಳಾದ ಇಲ್ಲೇ ಇದ್ದಾರೆ, ಇವತ್ತಿನವರೆಗೂ ಇಲ್ಲೇ ಇದ್ದಾರೆ ನನ್ನ ಜೊತೆಗೇನೆ, ಕೆ.ಎಚ್. ಪಾಟೀಲ್ ರವರನ್ನ. ಮೊನ್ನೆ ಇಡೀ ದಿನ ನ್ಯಾಯಾಲಯದಲ್ಲಿ, ನಿನ್ನೆ ಇಡೀ ದಿನ ನ್ಯಾಯಾಲಯದಲ್ಲಿ ಕಳೆದಾಗ ನನಗೆ ನಿಮ್ಗೆ ಯಾರಿಗೂ ಸಂಪರ್ಕ ಮಾಡ್ಲಿಕ್ಕೆ ಆಗ್ಲಿಲ್ಲ, ದೂರವಾಣಿ ಕರೆಯನ್ನ ಮಾಡಿ ಆಗ್ಲಿಲ್ಲ, ಅತಿಥಿ ಅಭ್ಯಾಗತರಿಗೆ ಮತ್ತೆ ನಾನು ಸಂಪರ್ಕ ಮಾಡ್ಲಿಕ್ಕೆ ಆಗ್ಲಿಲ್ಲ. ಹಾಗಾಗಿ ಹಾಗೆ ಆಗದೇ ಇರುವುದಕ್ಕೆ ನಾನು ವೈಯಕ್ತಿಕವಾಗಿ ವಿಷಾದವನ್ನ ವ್ಯಕ್ತಪಡಿಸ್ತಾ, ನಿಮ್ಮನ್ನ ಕರೆಯಲಿಕ್ಕೆ ಆಗದಿರೋಕ್ಕೆ ವಿಷಾದವನ್ನ ವ್ಯಕ್ತಪಡಿಸ್ತಾ,
ಆ 2 ದಿನಗಳ ಕಾಲ ನಾನು ಅನುಭವಿಸಿದ ವೇದನೆ ಇದೆಯಲ್ಲ, ಬಹುಶಃ ಗೊತ್ತಿಲ್ಲ, ಕನ್ನಡದ ಕೆಲಸಕ್ಕೂ ಹೀಗೆ ಅಡ್ಡಿಪಡಿಸುವ ರೀತಿಯಲ್ಲಿ ಜನ ಇದಾರಲ್ಲ ಅನ್ನುವಷ್ಟರ ಮಟ್ಟಿಗೆ. ವೈಯಕ್ತಿಕ ವಿಚಾರ ಇದ್ರೆ ಬರಲಿ, ನಾನು ತೊಡೆ ತಟ್ತೇನೆ. ನನ್ನ ವೈಯಕ್ತಿಕ ವಿಚಾರ ಇದ್ರೆ ಬರಲಿ, ನಾನು ತೊಡೆ ತಟ್ತೇನೆ. ಆದ್ರೆ ಕನ್ನಡದ ವಿಚಾರ ಬಂದಾಗ ಅದು ನ್ಯಾಯಾಲಯದ ಮೆಟ್ಟಲೇರುವಷ್ಟರ ಮಟ್ಟಿಗೆ ಹೋಗುವ ದಾಷ್ಟತನಕ್ಕೆ ನಾವು ಯಾರು ಹೋಗಬಾರದು. ಕನ್ನಡ ಅದು ನನ್ನ ತಾಯಿ ಭಾಷೆ, ಕನ್ನಡ ಅದು ನನ್ನ ಬದುಕಿನ ಭಾಷೆ. ಯಾರು ಹಾಗೆ ತಿಳ್ಕೊಂಡಿಲ್ವೋ, ಕನ್ನಡದ ಬಗ್ಗೆ ಯಾರಿಗೆ ಆ ರೀತಿಯ ಗೌರವ ಇಲ್ವೋ, ಅವರಿಗೆ ತಾಯಿಯ ಬಗ್ಗೆ ಗೌರವ ಇಲ್ಲ ಅಂತಾನೆ ಅರ್ಥ. ಹಾಗೆ ಗೌರವ ಇಲ್ಲದವರು ಮಾತ್ರ ಇಂತಹ ಕೆಲಸಗಳನ್ನ ಮಾಡಲಿಕ್ಕೆ ಸಾಧ್ಯ ಇದೆ. ಅವ್ರು ಯಾರನ್ನೋದು ಎಲ್ಲರಿಗೂ ಗೊತ್ತಿದೆ. ದಾಂಡೇಲಿಯ ಜನರಿಗೆ ಅವರೆಷ್ಟು ಸಚ್ಚಾರಿತ್ರ್ಯವಂತರು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ನಾನು ಅದನ್ನ ಬಿಡಿಸಿ ಹೇಳ್ಬೇಕಾಗಿಲ್ಲ, ನನಗೆ ಗೊತ್ತು. ಇದನ್ನ ನನ್ನ ಮಾತನ್ನು ರೆಕಾರ್ಡ್ ಮಾಡ್ಕೊತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಅಂದ್ರೆ ನ್ಯಾಯಾಲಯದ ಒಳಗಡೆ ಆಗಿರುವ ವಿಚಾರಗಳು ಮಾರನೇ ದಿನ ಪತ್ರಿಕೆಯಲ್ಲಿ ಬರ್ತಿತ್ತು, ಸಮ್ಮೇಳನ ನಡೆಯುವುದು ಆತಂಕ ಅಂತ ಹೇಳಿ. ಅದಕ್ಕೆ ನಿನ್ನೆ ನ್ಯಾಯಾಧೀಶರು ಸರಿಯಾದ ಉತ್ತರವನ್ನು ನೀಡಿದರೆ ಅದು ಬೇರೆ ಪ್ರಶ್ನೆ. ಆಗ್ಲೇ ಹೇಳಿದೆ, ಈಗಲೂ ಹೇಳ್ತೀನಿ ಮತ್ತೆ ಬಹಿರಂಗವಾಗಿ, ಇದಾರೆ ನಂಗೆ ಗೊತ್ತು. ವೈಯಕ್ತಿಕ ವಿಚಾರ ಇದ್ರೆ ತೊಡೆ ತಡ್ತೇನೆ. ಅಂತಹದ್ದೇ ನೆಲದಿಂದ ಬಂದವನ್ನ. ಕನ್ನಡದ ವಿಚಾರದಲ್ಲಿ ರಾಜಿ ಆಗೋದಿಲ್ಲ, ಸಂಘಟನೆ ವಿಚಾರದಲ್ಲಿ ರಾಜಿ ಆಗೋದಿಲ್ಲ, ಸಮುದಾಯದ ಸಾಮಾಜಿಕ ವಿಚಾರಗಳಲ್ಲಿ ನಾನು ರಾಜಿ ಆಗೋದಿಲ್ಲ. ನನ್ನ ವೈಚಾರಿಕ ಪ್ರಜ್ಞೆಯ ಜೊತೆಗೂ ಕೂಡ ನಾನು ಬೇರೆಯವರ ಜೊತೆ ರಾಜಿ ಆಗೋದಿಲ್ಲ. ಹಾಗಾಗಿ ಯಾರು ಈ ಸಮ್ಮೇಳನವನ್ನ ತಡೆಯಬೇಕು ಅಂತ ಬಂದಿದ್ರೋ, ನಿನ್ನೆ ಏನು ಘನ ನ್ಯಾಯಾಲಯ ನಮಗೊಂದು ಅವಕಾಶವನ್ನ ನೀಡುವ ರೀತಿಯಲ್ಲಿ ತೀರ್ಪನ್ನ ನೀಡ್ತೋ, ಆ ಘನ ನ್ಯಾಯಾಲಯಕ್ಕೆ ನಾನು ಗೌರವದಿಂದ ವಂದನೆಯನ್ನ ಸಲ್ಲಿಸ್ತಾ, ಆ ನ್ಯಾಯಾಲಯದ ತೀರ್ಪು ಅದು ವಾಸರೆಯ ಪರವಾಗಿ ಬಂದದ್ದಲ್ಲ, ಅದು ನನ್ನೆಲ್ಲ ಅಜೀವ ಸದಸ್ಯರ ಪರವಾಗಿ, ನನ್ನೆಲ್ಲ ಕನ್ನಡಿಗರ ಪರವಾಗಿ ಬಂದಿದ್ದು. ಅದು ಕನ್ನಡಿಗರದ್ದು, ಕನ್ನಡಿಗರ ಗೆಲುವು ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಈ ನೆಲಕ್ಕೆ ಬಂದ ಮೇಲೆ ನಾನು ದಾಂಡೇಲಪ್ಪನನ್ನ ಗೌರವಿಸ್ತಾ ಇದ್ದವನು. ನನಗೆ ಗೊತ್ತಿಲ್ಲ, ಗುರುದತ್ ಮಿರಾಶಿ ಅವರು ಇದ್ದಾರೆ ವೇದಿಕೆಯಲ್ಲಿ, ನನಗೆ ಹೇಳಿದ್ರು ಕರೆ ಮಾಡಿ, ಕಷ್ಟ ಆಗ್ತದೆ, ಸಮ್ಮೇಳನ ನಡೀತದೆ ಅಂತ ಹೇಳಿದ್ರು 3 ದಿನಗಳ ಮೊದಲು. ಆ ನಂಬಿಕೆಯಿಂದ ಈ ಸಂಘಟನೆಯನ್ನ ಮಾಡ್ಕೊಂಡು ಬಂದವನು. ಹಾಗಾಗಿ ಸಂಘಟನೆ 2-3 ದಿನಗಳ ಕಾಲವೂ ಕೂಡ ಹೇಗೆ ನಡೀಬೇಕು ಹಾಗೆ ನಡೀತದೆ. ಒಂದು ವಿಚಾರವನ್ನ ಹೇಳಬೇಕು, ಇದು ಕೇವಲ ದಾಂಡೇಲಿಯ ಜನ ವಿರೋಧಿಸಿದ್ದಲ್ಲ. ಬೆಂಗಳೂರಿನಲ್ಲಿ ಅಧಿಕಾರ ಕಳೆದುಕೊಂಡು ಮನೆಯಲ್ಲಿ ಕುಳಿತುಕೊಂಡಿರುವ ಒಬ್ಬ ವ್ಯಕ್ತಿಯ ಕೈವಾಡ ಕೂಡ ಇದರಲ್ಲಿದೆ ಅನ್ನೋದನ್ನು ನಾನು ಸಾಕ್ಷಿಯನ್ನ ನೀಡಿ ಹೇಳಬಲ್ಲೆ. ಇಡೀ 4 ವರ್ಷಗಳ ಕಾಲ ನ್ಯಾಯಾಲಯದಲ್ಲಿಯೇ ಬಿದ್ದುಕೊಂಡು ಅಧಿಕಾರವನ್ನು ನಡೆಸಿ ಈಗ ಮನೆಯಲ್ಲಿರುವ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ಕೂಡ ಅಧಿಕಾರ ಕಳೆದುಕೊಂಡಿದ್ದಾರೆ ಅನ್ನುವ ರೀತಿಯಲ್ಲಿಯೇ ಸಂದೇಶವನ್ನ ಕೊಡ್ತಾ, ನಾನು ಈ ಚುನಾವಣೆಯಲ್ಲಿ ನಿಂತು ಸೋತವರನ್ನ ಹಿಡಿದುಕೊಂಡು ನ್ಯಾಯಾಲಯದ ಮೆಟ್ಟಿಲೇರಿಸುವವರೆಗೆ ಕೈಯನ್ನ ಹಾಕ್ತಾರಲ್ಲ, ಇದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತು ಆಜೀವ ಸದಸ್ಯರು ಒಪ್ಕೊಳ್ತಾರ? ಇದನ್ನ ಅವರಿಗೂ ಕೂಡ ಇಲ್ಲಿಂದಾನೇ ಸಂದೇಶ ಕೊಡ್ತಾ, ಕನ್ನಡ ಸಾಹಿತ್ಯ ಪರಿಷತ್ತನ್ನ ಕಟ್ಟಬೇಕಾಗಿರೋದು ಪ್ರೀತಿಯಿಂದನೇ ಹೊರತು ದ್ವೇಷದಿಂದ ಅಲ್ಲ. ಈ ಜಗತ್ತು ನಿಂತಿರೋದು ಪ್ರೀತಿಯಿಂದ, ಈ ದೇಶ ನಿಂತಿರೋದು ಪ್ರೀತಿಯಿಂದ. ದ್ವೇಷ ಮಾಡಿದವರು ಯಾವತ್ತೂ ಕೂಡ ಬದುಕುವುದಿಲ್ಲ. ದ್ವೇಷ ಮಾಡಿದವರು ಯಾವತ್ತೂ ಕೂಡ ಈ ನೆಲದಲ್ಲಿ ಒಳ್ಳೆಯವರಾಗಿ ಉಳಿಸ್ಕೊಂಡಿಲ್ಲ, ಇತಿಹಾಸ ಪುರುಷರಾಗಿಲ್ಲ. ಇತಿಹಾಸದಲ್ಲಿ ಅವರ ಹೆಸರನ್ನು ಹೇಳಕ್ ಸಾಧ್ಯನೂ ಇಲ್ಲ. ಇತಿಹಾಸದ ಪುಟದಲ್ಲಿ ಅವರನ್ನು ಬೇರೆ ರೀತಿಯಾಗಿ ಬಣ್ಣಿಸಬಹುದು, ಆದರೆ ಇತಿಹಾಸದಲ್ಲಿ ಅವರನ್ನು ಹೊಗಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾವು ಈ ಸಮಾಜವನ್ನು ಇವತ್ತು ಯಾವ ರೀತಿಯಾಗಿ ಕಟ್ಟಬೇಕಾಗಿದೆ, ಈ ನೆಲದಲ್ಲಿ ಶರಣರು ಏನ್ ಹೇಳಿದ್ರು, ಇದು ಉಳಿವಿಯ ನೆಲ, ಇದು ಚನ್ನಬಸವಣ್ಣನ ನೆಲ, ಇದು ಸರ್ವಧರ್ಮೀಯರು ಪೂಜಿಸಲು ಹೋಗುವಂತಹ ದಾಂಡೇಲಪ್ಪನ ನೆಲ ಇದು. ಹಾಗಾಗಿ ಇಲ್ಲಿ ಸತ್ಯಕ್ಕಿರುವುದು ಮಾತ್ರ ಜಯ, ಇಲ್ಲಿ ಇರುವುದು ಜಯ ಸತ್ಯಕ್ಕೆ ಮಾತ್ರ. ಹಾಗಾಗಿ ನಾನು ಹೇಳಿದೆ, ಶರಣರ ಹಾಗೆ ನಮ್ಗೇನು ಈ ದೇಶಕ್ಕೆ ಒಂದು ನಾನು ಯಾವಾಗಲೂ ನಾನು ಮೊದಲು ಗೌರವಿಸುವುದು ಸಂವಿಧಾನವನ್ನ ಮತ್ತು ಈ ದೇಶದ ಕಾನೂನನ್ನು. ಅದರ ಜೊತೆಗೆ ಶರಣರ ವಿಚಾರಗಳನ್ನ.
ಆ ರೀತಿಯಲ್ಲಿ ಬೆಳೆದುಕೊಂಡು ಬಂದ ನಾನು. ಹಾಗಾಗಿ ನಾನು ಮತ್ತೆ ಮತ್ತೆ ಅದನ್ನು ಹೇಳ್ಕೊಳ್ಳೋಕೆ ಹೋಗೋದಿಲ್ಲ. ನೋವಾಗ್ತಾ ಇದೆ, ನಿಜಕ್ಕೂ ನೋವಾಗ್ತಾ ಇದೆ. ನಾನು ನಿನ್ನೆ ಇಲ್ಲಿ 6 ಗಂಟೆಗೆ ಬಂದ ಸಂದರ್ಭದಲ್ಲಿ ಎಲ್ಲರೂ ಆತಂಕದಲ್ಲಿದ್ದರು. ಬೇಸರ ಇಲ್ಲ, ಬೆಂಗಳೂರಿನ ಅಧ್ಯಕ್ಷರು ಪ್ರಕಾಶ್ ಮೂರ್ತಿ ಅವರಿದ್ದಾರೆ. ನನಗೆ ಬೆಂಗಳೂರಿನ ಆಡಳಿತಾಧಿಕಾರಿಗಳಿಂದ ಒಂದು ಪತ್ರವನ್ನು ತರಿಸಿಕೊಳ್ಳುವಾಗ ರಾತ್ರಿ 10 ಗಂಟೆ ನನ್ನ ಸಲುವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಕಾರ್ಯಾಲಯದಲ್ಲಿ 10 ಗಂಟೆವರೆಗೆ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ವಾಸರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರ ಜೊತೆಗೆ ಹೇಗೆ ಸಂಬಂಧವನ್ನು ಇಟ್ಕೊಂಡಿರ್ಬೋದು ನೀನು ಅಂತ. ಅದರ ಜೊತೆಗಿದ್ದವರು ಪ್ರಕಾಶ್ ಮೂರ್ತಿ ಅವರು. ಅಣ್ಣ ನಾನಿದ್ದೀನಿ, ಏನು ಹೆದರಬೇಡಿ, ಏನು ಆಗಲ್ಲ ಅಂತ ಹೇಳಿ. ಇಂತಹ ಪ್ರೀತಿಯ ಮನಸ್ಸುಗಳು ನನ್ನ ಜೊತೆಗಿರುವಾಗ ಕನ್ನಡಕ್ಕೆ ಸೋಲಿಲ್ಲ, ಪರಿಷತ್ತಿಗೆ ಸೋಲಿಲ್ಲ. ಸಾಹಿತ್ಯ ಪರಿಷತ್ತು 25ನೇ ಸಮ್ಮೇಳನ ಅಲ್ಲ, 100 ಸಮ್ಮೇಳನಗಳನ್ನ ಇಲ್ಲಿ ಸಂಘಟಿಸಲಿಕ್ಕೆ ಸಾಧ್ಯ ಇದೆ ಅಂತ ಶಕ್ತಿ ಉತ್ತರ ಕನ್ನಡ ಜಿಲ್ಲೆಯ ಸಾಹಿತ್ಯ ಪರಿಷತ್ತಿಗೆ ಇದೆ ಅನ್ನುವ ಮಾತನ್ನು ಹೇಳ್ತಾ, ಉತ್ತರ ಕನ್ನಡ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತು ಹಲವಾರು ರಚನಾತ್ಮಕ ಕಾರ್ಯಕ್ರಮಗಳ ಮೂಲಕ ತನ್ನನ್ನು ತಾನು ತೊಡಗಿಸಿಕೊಂಡದನ್ನು ನಾನು ಮತ್ತೆ ವಿಶೇಷವಾಗಿ ಹೇಳೋದಿಲ್ಲ. ಕನ್ನಡ ಕಾರ್ತಿಕ ಅನುದಿನ ಅನುಸ್ಪಂದನ ಅನ್ನುವ ರಾಜ್ಯೋತ್ಸವದ ಭಾಗವಾಗಿ ತಿಂಗಳಿಡೀ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದಿರಬಹುದು, ಸಾಧಕರ ಮನೆಗೆ ಸಾಹಿತ್ಯ ಪರಿಷತ್ತು ಎನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಿರಬಹುದು, ಶಾಲೆಗಳತ್ತ ಸಾಹಿತ್ಯ ಪರಿಷತ್ತು ಎನ್ನುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರಬಹುದು, ಇಡೀ ಸಾಹಿತಿಗಳನ್ನ ಒಂದೆಡೆ ಸೇರಿಸುವ ಅಕ್ಷರೋತ್ಸವ ಎನ್ನುವಂತಹ ಕಾರ್ಯಕ್ರಮಗಳ ಸಂದರ್ಭ ಇರಬಹುದು. ಹೀಗೆ 10 ಹಲವಾರು, ಕೇವಲ ಸಮ್ಮೇಳನಕ್ಕೆ ಸೀಮಿತ ಆಗಿಲ್ಲ. ನಿಜ ಹೇಳ್ತೀನಿ, 4 ಸಮ್ಮೇಳನ, ಇದು 4ನೇ ಸಮ್ಮೇಳನ. 3 ಸಮ್ಮೇಳನಗಳಿಗೆ ನನಗೆ ಹಣ ಬಂದಿದೆ. ಇದಕ್ಕೆ ಹಣ ಬರ್ತದೆ ಅನ್ನೋ ಭರವಸೆ ಇಲ್ಲ. 20 ಲಕ್ಷಕ್ಕೂ ಹೆಚ್ಚಿನ ಖರ್ಚಾಗ್ತಾ ಇದೆ, ಗೊತ್ತಿದೆ ನನಗೆ. ಹಾಗಂತ ಹೇಳಿ ಯಾರಿಗೂ ಕೂಡ ಒತ್ತಾಯ ಮಾಡಿಲ್ಲ. 35ಕ್ಕೂ ಹೆಚ್ಚು ಸಮ್ಮೇಳನಗಳನ್ನ ಮಾಡಿದ್ವಿ. ಬಹುಶಃ ಒಂದು 8-10 ಸಮ್ಮೇಳನಗಳು ಬಿಟ್ಟರೆ ಯಾವ ತಾಲೂಕು ಸಮ್ಮೇಳನಗಳಿಗೂ ಅನುದಾನ ಬಂದಿಲ್ಲ. ಆಡ್ಕೊಳ್ತಾರೆ ಹೊರಗಡೆ. ನನಗೆ ಹೇಳಿದ್ರು ನಿನ್ನೆ, ನನ್ನ ಗೆಳೆಯರೆಲ್ಲ ಹೇಳಿದ್ರು, ಹೊರಗಡೆ ಆಡ್ಕೊಳ್ತಾ ಇದ್ದಾರೆ, ಸಮ್ಮೇಳನಕ್ಕೆ 10 ಲಕ್ಷ ರೂಪಾಯಿ ಬರ್ತದೆ, 20 ಲಕ್ಷ ಬರ್ತದೆ ಬಿಡ್ರಿ, ಖರ್ಚು ಮಾಡ್ತಾರೆ ಅಂತ ಹೇಳಿ. ದಾಖಲೆ ತೋರಿಸಿದರೆ ಸಾಹಿತ್ಯ ಸಂಘಟನೆಯಿಂದನೇ ಹೊರಗಡೆ ಹೋಗ್ತೀನಿ ನಾನು. ಇದೆಲ್ಲವೂ ಕೂಡ ನನ್ನ ಜನರು, ನನ್ನ ವೆಸ್ಟ್ ಕೋಸ್ಟ್, ನನ್ನ ನಗರಸಭೆ, ನನ್ನ ತಾಲೂಕಾಡಳಿತ, ನನ್ನ ಗೆಳೆಯರ ಬಳಗ ಮಾಡಿದ್ದು, ನನ್ನ ಇಲಾಖೆಯವರು ಮಾಡಿದ್ದು, ನನ್ನ ಈ ಭಾಗದ ಜನಪ್ರತಿನಿಧಿಗಳು ಮಾಡಿದ್ದು. ಹಾಗಾಗಿ ವಿಶೇಷವಾಗಿ ಹೇಳೋದಲ್ಲ, ನನ್ನ ಮಾತನಲ್ಲಿ ಮುಗಿಸ್ಕೊಳ್ಳೋದಲ್ಲ. ನನಗೆ ಮೊದಲೇ ಹೇಳಿದ ಆಶಯ ಭಾಷಣ ಹೇಳೋಕೆ ಆಗ್ತಾ ಇಲ್ಲ, ನೋವಿನಿಂದ ಮಾತಾಡ್ತಾ ಇದ್ದೀನಿ. ನಿನ್ನೆನೇ ಒಂದು ಮಾತನ್ನು ಹೇಳಿದ್ದೆ, ಇದು ನನ್ನ ಗೆಲುವಲ್ಲ, ಅವರ ಸೋಲು. ಹಾಗಾಗಿ ಅದನ್ನು ನಾನು ಹೆಚ್ಚಿಗೆ ವಿಜೃಂಭಿಸಿಕೊಳ್ಳೋಕೆ ಹೋಗೋದಿಲ್ಲ. ತಾವೆಲ್ಲರೂ ಬಂದಿದ್ದೀರಿ, ಬಹಳ ಖುಷಿಯಾಗಿದೆ. ನನಗೆ ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿದ್ದಾರೆ, ಬೇರೆ ಬೇರೆ ತಾಲೂಕುಗಳಿಂದ ಬಂದಿದ್ದಾರೆ, ದೂರದಿಂದ ಬಂದಿದ್ದಾರೆ. 3 ದಿನಗಳ ಕಾಲ ಈ ಸಮ್ಮೇಳನವನ್ನ ತಾವೆಲ್ಲರೂ ಸವೆಯಬೇಕು, ನಮ್ಮ ಜೊತೆಗೆ ಇರಬೇಕು ಅನ್ನೋ ಮಾತನ್ನು ಹೇಳ್ತಾ, ನನ್ನ ದೊಡ್ಡ ಭಾಗ್ಯ ಅಂದ್ರೆ ಬರ್ಗು ರಾಮಚಂದ್ರಪ್ಪ ಅವರು ಉದ್ಘಾಟನೆಗೆ ಬಂದಿದ್ದಾರೆ. ಬಹುಶಃ ಈ ಬೆಳ್ಳಿ ಮಹೋತ್ಸವದ ಸಮ್ಮೇಳನಕ್ಕೆ ಇದಕ್ಕಿಂತ ದೊಡ್ಡ ವ್ಯಕ್ತಿತ್ವದಿಂದ ನಾನು ಉದ್ಘಾಟನೆ ಮಾಡಿಸ್ಲಿಕ್ಕೆ ಸಾಧ್ಯ ಇರಲಿಲ್ಲ ನನ್ನ ಹತ್ರ. ನಾನು ಅವ್ರ ಹತ್ರ ಒಂದು ಸುಮ್ಮನೆ ಫೋನ್ ಮಾಡಿ ಕೇಳಿದಾಗ, ನಮ್ಮ ಪ್ರಕಾಶ್ ಮೂರ್ತಿ ಅವರ ಮೂಲಕ, ವಯಸ್ಸಿನ ಕಾರಣಕ್ಕೆ, ಆರೋಗ್ಯದ ಕಾರಣಕ್ಕೆ ಸ್ವಲ್ಪ ಅಳುಕಿದರಾದರೂ ಕೂಡ ನಾನೇನೋ ಪರಿಚಯ ಮಾಡ್ಕೊಳಕ್ ಹೋದೆ. ಸರ್ ನಾನು ವಾಸ್ರೆ, ಗೊತ್ತಪ್ಪ ಅಂತ ಹೇಳಿದ್ರು. ನಾನು ಬರ್ತೀನಿ ಸಮ್ಮೇಳನಕ್ಕೆ. ಆಗಿನ್ನೂ ದಿನಾಂಕ ನಿಗದಿಯಾಗಿರ್ಲಿಲ್ಲ. ಯಾವಾಗ ಕೇಳಿದ್ರು, ಇಲ್ಲ ಸರ್ ದೇಶಪಾಂಡೆ ಸರ್ ನಾಡ್ದು ಸಭೆತು. ಓ ದೇಶಪಾಂಡೆ ಅವರು ಯಾರೇನಾ, ಬಂದೇ ಬರ್ತೀನಿ ಅಂದ್ಬಿಟ್ರು. ಹಾಗಾಗಿ ಅಂತಹ ದೊಡ್ಡ ವ್ಯಕ್ತಿತ್ವದ ಬರ್ಗು ರಾಮಚಂದ್ರ ಸರ್ ಅವರು ಈ ಸಮ್ಮೇಳನ ಉದ್ಘಾಟಿಸ್ಲಿಕ್ಕೆ ಬರ್ತಾ ಇದ್ದಾರೆ. ಸಮಾರೋಪ ನುಡಿಗೆ ಗುರು ಚನ್ನಬಸಪ್ಪನವರು ಬರ್ತಾ ಇದ್ದಾರೆ. ಈ ನಾಡಿನ ದೊಡ್ಡ ಸಾಹಿತಿಗಳು, ದೊಡ್ಡ ಚಿಂತಕರು ಅವರು ಬರ್ತಾ ಇದ್ದಾರೆ. ಇನ್ನೊಂದು ವಿಶೇಷ, ಬಹುಶಃ ರಾಜ್ಯ ಮಟ್ಟದಲ್ಲಿಯೂ ಸಾಧ್ಯವಾಗದಂತಹ 4 ಅಕಾಡೆಮಿ ಅಧ್ಯಕ್ಷರು ಒಂದೇ ವಿಚಾರ ಸಂಕಿರಣದಲ್ಲಿ ಒಂದೇ ವೇದಿಕೆಯನ್ನು ಹಂಚಿಕೊಳ್ತಾ ಇದ್ದಾರೆ. ಕನ್ನಡಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಪುರುಷೋತ್ತಮ ಬಿಳೆಮಲೆ ಅವರು, ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಮಾನಸ ಅವರು, ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾದ ಮುಕುಂದರಾಜ್ ಅವರು, ಕನ್ನಡಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಬೇನ್ಮರದವರು, ಇವರೆಲ್ಲರೂ ಕೂಡ ಒಂದು ವೇದಿಕೆಯನ್ನು ಹಂಚಿಕೊಳ್ತಾ ಇದ್ದಾರೆ. ಇದು ರಾಜ್ಯ ಮಟ್ಟದಲ್ಲಿಯೂ ಕೂಡ ಒಂದು ದಿನ ಒಂದು ಸಮಯದಲ್ಲಿ ಹೀಗೆ ಸೇರಿಸಲಿಕ್ಕೆ ಬಹಳ ಅಸಾಧ್ಯವಾದ ಕೆಲಸ. ಅಂತಹ ಮಹಾನ್ ವ್ಯಕ್ತಿಗಳ ಸಮ್ಮೇಳನ ಈ ಸಮ್ಮೇಳನದಲ್ಲಿ ಆಗ್ತಾ ಇದೆ. ತಾವೆಲ್ಲರೂ ಸೇರಬೇಕು, ಈ ಸಮ್ಮೇಳನವನ್ನ ತಾವು ತುಂಬಿಕೊಳ್ಬೇಕು, ಹೃದಯ ತುಂಬಿಕೊಳ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ತಮ್ಗೆಲ್ರಿಗೂ ಮತ್ತೊಮ್ಮೆ ವಂದಿಸ್ತೇನೆ. ಕನ್ನಡ
ಇದು ವಾಸರೆಯದಲ್ಲ, ಸಾಹಿತ್ಯ ಪರಿಷತ್ತು ಇದು ವಾಸರೆಯದಲ್ಲ, ಇದು ನಿಮ್ಮದು. ಈ ಸಮ್ಮೇಳನ ಏನಾದರೂ ಯಶಸ್ಸು ಕಂಡ್ರೆ ಇದು ನಿಮ್ಮ ಮಡಿಲೊಳಗೆ ಹಾಕ್ತೇನೆ, ನೀವು ಅದನ್ನು ತುಂಬಿಟ್ಕೊಂಡು ಹೋಗ್ಬೇಕು. ನಿಮ್ಮೆಲ್ಲರ ಪ್ರೀತಿಯನ್ನ ಸದಾ ಸ್ಮರಿಸ್ತೇನೆ, ಅದನ್ನು ನನ್ನ ಎದೆಯಲ್ಲಿ ಬಚ್ಚಿಟ್ಕೊಳ್ತೇನೆ ಅನ್ನೋ ಮಾತಿನೊಂದಿಗೆ ಆಶಯ ಭಾಷಣಕ್ಕೆ ವಿರಾಮವನ್ನು ನೀಡುತ್ತಿದ್ದೇನೆ. ಬಲ್ಲವನು ಹೇಗೆ ಅಂದ್ರೆ ನನ್ನ ಆತ್ಮೀಯ ಗೆಳೆಯ ವಿಠಲ್ ಭಂಡಾರಿ ಅವರ ಮುಖಾಂತರ ಬಲ್ಲವನಾಗಿದ್ದೆ. ಸೊ ವಿಠಲ್ ಭಂಡಾರಿಯನ್ನ ಜ್ಞಾಪಿಸಿಕೊಳ್ಳದೆ ನಾನು ಈ ಸಂದರ್ಭದಲ್ಲಿ ಮಾತಾಡೋದಕ್ಕೆ ಇಷ್ಟಪಡೋದಿಲ್ಲ. ಬಹುಶಃ ಕನ್ನಡದ ಯುವ ಪೀಳಿಗೆಯಲ್ಲಿ ವಿಶೇಷವಾದ ಪ್ರಗತಿಪರ ಚಳುವಳಿಗಳ ಜೊತೆ ಸಂಬಂಧವನ್ನ ಇಟ್ಟುಕೊಂಡು ಅನೇಕರ ಸಂಘಟನೆಗೆ ಕಾರಣ ಆದಂತಹ, ಆತ್ಮೀಯವಾಗಿ ನಡೆಸಿಕೊಳ್ತಿದ್ದಂತಹ ಆ ಜೀವ ಇವತ್ತಿಲ್ಲ. ವಾಸರೆ ನನ್ನನ್ನು ಕೇಳಿದಾಗ ನನಗೆ ತಕ್ಷಣ ನೆನಪಿಗೆ ಬಂದಿದ್ದು ವಿಠಲ್ ಭಂಡಾರಿ. ನೀವು ವಿಠಲ್ ಭಂಡಾರಿ ಸ್ನೇಹಿತರು ಅಂತ ಗೊತ್ತು. ವಿಠಲ್ ಭಂಡಾರಿ ಹೇಳ್ತಾ ಇದ್ರು, ಆದ್ದರಿಂದ ನಿಮ್ಮ ಸಮ್ಮೇಳನಕ್ಕೆ ಬರ್ತೀನಿ ಅಂತ ಹೇಳಿದೆ. ಇದು ನಾನು ಸುಳ್ಳು ಹೇಳ್ತಾ ಇಲ್ಲ, ಯಾಕೆಂದ್ರೆ ನಾನು ಯಾವಾಗಲೂ ಒಂದು ಮಾತು ಹೇಳ್ತಿರ್ತೀನಿ, ಸತ್ಯಕ್ಕೆ ಸಾಕ್ಷಿ ಕೇಳುವ ಕಾಲ ಇದು ಅಂತ. ಸುಳ್ಳಿಗೆ ಸಾಕ್ಷಿ ಬೇಕಾಗಿಲ್ಲ, ಆದರೆ ಸತ್ಯ ಇದೆಯಲ್ಲ ಅದಕ್ಕೆ ಸಾಕ್ಷಿ ಕೇಳೋ ಕಾಲದಲ್ಲಿ ಇದ್ದೇವೆ. ಹಾಗಲ್ಲ, ನನಗೆ ಬಹಳ ಆತ್ಮೀಯ ನನ್ನ ವಿಠಲ್ ಭಂಡಾರಿ ಅವರ ಸ್ನೇಹಿತರು ವಾಸರೆ ಅಂದ್ರೆ ಅಲ್ಲಿಗೆ ವಿಠಲ್ ಭಂಡಾರಿನೇ ಕರೆದ ಹಾಗೆ ಅಂತ ಹೇಳಿ ನಾನು ಇವತ್ತು ಬಂದು ಈ ಸಂದರ್ಭದಲ್ಲಿ ನಿಂತ್ಕೊಂಡಿದ್ದೇನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಈ ಮಾತಾಡಬೇಕು ಅಂತಿದ್ದೆ. ವಾಸರೆ ಅವರು ಮಾತಾಡಿದ್ದನ್ನ ಕೇಳಿದ್ದಾದ್ಮೇಲೆ ಅವ್ಯಾವು ನನಗೆ ಅಷ್ಟು ಗಮನಕ್ಕೆ ಬಂದಿರಲಿಲ್ಲ. ಹಾಗಾದ್ರೆ ಸಾಹಿತ್ಯ ಪರಿಷತ್ತು, ಸಾಹಿತ್ಯಿಕ ಸಂಘಟನೆಗಳು ಅಥವಾ ಒಟ್ಟು ಸಾಂಸ್ಕೃತಿಕ ಸಂಘಟನೆಗಳು, ಸಾಂಸ್ಕೃತಿಕ ವ್ಯಕ್ತಿಗಳು ಯಾವ ಕಡೆ ಹೋಗ್ತಾ ಇದೆ ಅನ್ನೋದರ ಆತಂಕ ನನಗಾಗ್ತಾ ಇದೆ. ಸಾಹಿತ್ಯ ಪರಿಷತ್ತು ಯಾರ ಗುತ್ತಿಗೆಯೂ ಅಲ್ಲ, ಮೊದಲನೇದು ಹೇಳಕ್ಕೆ ಇಷ್ಟಪಡ್ತೇನೆ. ಅದು ಕನ್ನಡಿಗರ ಸೊತ್ತು. ಅದು ಸಾಹಿತ್ಯ ಪರಿಷತ್ತು ಸರ್ವಾಧಿಕಾರ ಇದೆಯಲ್ಲ, ಸರ್ವಾಧಿಕಾರ ಯಾವತ್ತೂ ಸಾಂಸ್ಕೃತಿಕ ಸಂಸ್ಥೆಗಳಿಗೆ ಮತ್ತು ಸಾಂಸ್ಕೃತಿಕ ವ್ಯಕ್ತಿಗಳಿಗೆ ತಕ್ಕರಾದದ್ದಲ್ಲ. ಯಾವುದೇ ಸಾಂಸ್ಕೃತಿಕ ಸಂಸ್ಥೆ, ಸಾಂಸ್ಕೃತಿಕ ವ್ಯಕ್ತಿ ಪ್ರಜಾಸತ್ತಾತ್ಮಕವಾಗಿರ್ಬೇಕಾಗಿರುತ್ತೆ. ವಿಶೇಷವಾಗಿ ಸಾಂಸ್ಕೃತಿಕ ವ್ಯಕ್ತಿಗಳು ಮತ್ತು ಸಾಂಸ್ಕೃತಿಕ ಸಂಸ್ಥೆಗಳಿದಾವಲ್ಲ, ಅವಕ್ಕೊಂದು ಸಂವೇದನಾಶೀಲತೆ ಇರಬೇಕಾಗಿರುತ್ತೆ. ಸಂವೇದನಾಶೀಲತೆ ಇದ್ರೆ ಅಂತ ಸಂಸ್ಥೆಗಳು ಕಾನೂನಿನ ಘಟಕ ಆಗೋದಿಲ್ಲ, ಯಾರಿಗೂ ನೋಟಿಸ್ ಕೊಡೋದಿಲ್ಲ, ಸಂವಾದವನ್ನ ನಡೆಸುತ್ತವೆ. ಆದ್ರೆ ಸಂವಾದವನ್ನ ಯಾವಾಗ ನಾಶ ಮಾಡ್ತೇವೆ ಅಲ್ಲಿ ಪ್ರಜಾಪ್ರಭುತ್ವ ಅನ್ನೋದು, ಪ್ರಜಾಸತ್ತಾತ್ಮಕತೆ ಅನ್ನೋದು, ಸಂವೇದನೆ ಅಂತಕ್ಕಂಥದ್ದು ನಾಶ ಆಗ್ತಾ ಹೋಗ್ತಿರುತ್ತೆ. ನಾನು ಸಾಹಿತ್ಯ ಪರಿಷತ್ತು ಯಾರ ಗುತ್ತಿಗೆಯಲ್ಲೋ ಅಂತ ಹೇಳೋದಕ್ಕೆ ಕಾರಣ ಇದೆ. ಅದನ್ನ ಸ್ಥಾಪನೆ ಮಾಡಿದವರ ನಾಲ್ವಡಿಯವರು ಸಹ ತನ್ನ ಗುತ್ತಿಗೆ ಅಂತ ತಿಳ್ಕೊಂಡಿರ್ಲಿಲ್ಲ. ಇದನ್ನ ಅರ್ಥ ಮಾಡ್ಕೋಬೇಕು ನಮ್ಮ ಸಾಹಿತಿಗಳು. ಯಾಕೆಂದ್ರೆ 1915ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರವರು ಅದನ್ನ ಸ್ಥಾಪಿಸಬೇಕು ಅಂತ ಹೇಳಿ ತೀರ್ಮಾನ ಮಾಡಿ 1915ರಲ್ಲಿ ಇದು ಆರಂಭ ಆಯಿತು. ಆದರೆ ಸಭೆಯಲ್ಲಿ, ಅರಮನೆಯಲ್ಲಿ ನಡೆದ ಸಭೆಯಲ್ಲಿ ನಾಲ್ವಡಿ ಅವರು ಹೇಳಿದ್ದೇನು ಅಂತ ಅಂದ್ರೆ, ಸಾಹಿತ್ಯಕ್ಕೆ ಒಂದು ಸ್ವಾಯತ್ತ ಸಂಸ್ಥೆ ಬೇಕು. ನೋಡಿ, ಒಬ್ಬ ರಾಜ, ಒಬ್ಬ ಅರಸರಾಗಿದ್ದಂಥವನು, ಆತನ ಸಂವೇದನೆ ಎಂಥದ್ದು ಅಂತಂದ್ರೆ ಸಾಹಿತ್ಯಕ್ಕೆ ಒಂದು ಸ್ವಾಯತ್ತ ಸಂಸ್ಥೆ ಬೇಕು. ಅಂತ ಸ್ವಾಯತ್ತ ಸಂಸ್ಥೆಯನ್ನ ನಮ್ಮ ಸಂಸ್ಥಾನ ಸ್ಥಾಪನೆ ಮಾಡಬೇಕು ಅಂತ ಹೇಳಿ ಆ ಕಾರ್ಯವನ್ನ ವಿಶ್ವೇಶ್ವರಯ್ಯನವರಿಗೆ ಅವರು ವಹಿಸಿಕೊಡ್ತಾರೆ. ಅಷ್ಟೇ ಅಲ್ಲ, ಇಡುಗಂಟಾಗಿ ಅವರೇನೇನೆ 5,000 ರೂಪಾಯಿಗಳನ್ನ ಕೊಡ್ತಾರೆ. ಕೆಲವು ಕಡೆ ಅದು 15,000 ಅಂತ ಉಲ್ಲೇಖ ಆಗಿದೆ, ಕೆಲವು ಕಡೆ 5,000 ಅಂತ ಉಲ್ಲೇಖ ಆಗಿದೆ. 5,000 5 ರೂಪಾಯಿ ಕೊಟ್ಟಿರ್ಲಿ, ಆದ್ರೆ ಅವರು ಸ್ವಾಯತ್ತ ಸಂಸ್ಥೆಯೊಂದನ್ನು ಸ್ಥಾಪಿಸಬೇಕು ಸಾಹಿತ್ಯಕ್ಕೆ ಅಂತ ಆಶಯ ಪಟ್ಟಿದ್ದೀನಿಯಲ್ಲ, ಒಂದು ರಾಜಪ್ರಭುತ್ವ. ಅದು ರಾಜಪ್ರಭುತ್ವ ಅಲ್ಲ, ಅದು ಪ್ರಜಾಪ್ರಭುತ್ವ. ಹಾಗಾಗಿ ನಾಲ್ವಡಿಯವರೇ ತನ್ನ ಗುತ್ತಿಗೆ ಅಂತ ಕೊಡ್ಲಿಲ್ಲ. ಅಲ್ಲಿ ಬಂದು ಕೂತರು, ಯಾರನ್ನ ಕುರ್ಚಿ ಮೇಲೆ ಕೂತಾರೆ ತಮ್ಮ ಗುತ್ತಿಗೆ ಅಂತ ತಿಳ್ಕೊಂಡ್ರೆ ಅದಕ್ಕಿಂತ ನೆಗೆ ಪಾಟ್ಲು ಯಾವುದೂ ಇಲ್ಲ. ಪ್ರಜಾಪ್ರಭುತ್ವದ ಸೊಗಸು ಏನು ಅಂತಂದ್ರೆ, ಕುರ್ಚಿಯಲ್ಲಿ ಕೂತ ಮನುಷ್ಯ ಕುಬ್ಜನಾಗಬಾರದು. ನಾನು ಯಾವ ಒಬ್ಬ ವ್ಯಕ್ತಿಯನ್ನು ಕೂತು ಮಾತಾಡ್ತಾ ಇಲ್ಲ, ಯಾಕೆಂದ್ರೆ ವ್ಯಕ್ತಿಗಳ ಕೂತು ಮಾತಾಡಿದ್ರೆ ಅವರು ದೊಡ್ಡರಾಗ್ತಾರೆ. ಯಾರನ್ನು ದೊಡ್ಡವರನ್ನಾಗಿ ಮಾಡಕ್ ಇಷ್ಟ ಇಲ್ಲ ನನಗೆ. ಆದ್ರೆ ಪ್ರಜಾಪ್ರಭುತ್ವದ ನಿಜವಾದ ಗುಣಲಕ್ಷಣ, ಪ್ರಜಾಪ್ರಭುತ್ವದ ನಿಜವಾದ ಮೌಲ್ಯ ಏನಂದ್ರೆ, ಕುರ್ಚಿಯಲ್ಲಿ ಕೂತ ಮನುಷ್ಯ ಕುಬ್ಜ ಆಗಬಾರದು. ಪ್ರಜಾಪ್ರಭುತ್ವದಲ್ಲಿ ಕುರ್ಚಿಗಿಂತ ಮನುಷ್ಯ ದೊಡ್ಡವನಾಗಿರ್ಬೇಕೇ ಹೊರತು ಕುರ್ಚಿ ದೊಡ್ಡದಾಗಿರ್ಬಾರ್ದು. ಅದು ನಿಜವಾದ ಪ್ರಜಾಪ್ರಭುತ್ವ. ಅದನ್ನ ಯಾರು ಅರ್ಥ ಮಾಡ್ಕೋತಾರೆ ಅವ್ರಿಗೆ ಮೌಲ್ಯ ಗೊತ್ತಿರುತ್ತೆ, ಅವ್ರಿಗೆ ಸಂವೇದನೆ ಇರುತ್ತೆ, ಅವ್ರಿಗೊಂದು ಸಾಂಸ್ಕೃತಿಕ ಪ್ರಜ್ಞೆ ಇರುತ್ತೆ, ಅವ್ರಿಗೊಂದು ಸಾಮಾಜಿಕ ಪ್ರಜ್ಞೆ ಇರುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಆದ್ರಿಂದ ಈ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇಡೀ ರಾಜ್ಯದಲ್ಲಿಯೇ 25ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನವನ್ನು ನಡೆಸುವ ಹೆಗ್ಗಳಿಕೆಯನ್ನು ಪಡೆದಿರೋ ಈ ಸಂದರ್ಭದಲ್ಲಿ ವಾಸರೆಯವರೇ, ನೀವು ನಿಮ್ಮ ಸ್ನೇಹಿತರು
ಯಾರು ದುಃಖ ಪಡಬೇಕಾಗಿಲ್ಲ. ಆ ದುಃಖವನ್ನು ಹೋಗಲಾಡಿಸೋದಕ್ಕೆ ಜನ ಕೂತಿದ್ದಾರೆ. ಅವ್ರ ಬಗ್ಗೆ ನಂಬಿಕೆ ಇಡಿ. ಜನಗಳ ಬಗ್ಗೆ ಯಾರಿಗೆ ನಂಬಿಕೆ ಇರುತ್ತೆ ಅವರು ಶಕ್ತಿಯುತವಾಗಿ ಬೆಳಿಬಲ್ರು. ಕನ್ನಡ ಇದೆಯಲ್ಲ, ಯಾರು ಬಂದು ಅದನ್ನು ನಾಶ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆಳಲು ಬಂದವರನ್ನು ಅರಗಿಸಿಕೊಳ್ಳುವ ಶಕ್ತಿ ಕನ್ನಡಕ್ಕಿದೆ. ಅಷ್ಟೇ ಅಲ್ಲ, ಅಳಿಸಲು ಬಂದವರನ್ನು ಅರಗಿಸಿಕೊಳ್ಳುವ ಶಕ್ತಿಯು ಕನ್ನಡದಲ್ಲಿದೆ. ಹಾಗಾಗಿನೇ ಸಾವಿರಾರು ವರ್ಷಗಳಿಂದ ಕನ್ನಡ ಉಳ್ಕೊಂಡು ಬಂದಿದೆ. ಆದ್ದರಿಂದ ಕನ್ನಡದ ಸಂವೇದನೆಯನ್ನ, ಕನ್ನಡದ ಆಶಯಗಳನ್ನ, ಕನ್ನಡ ಸಾಹಿತ್ಯದಲ್ಲಿರ್ತಕ್ಕಂತಹ ಮೌಲ್ಯಗಳನ್ನ ಯಾರೋ ನಾಶ ಮಾಡ್ತೇವೆ ಅಂತ ಭಾವಿಸ್ಕೊಂಡ್ರೆ ಅಂತ ಪ್ರಯತ್ನಗಳು ಇಂದಿನಿಂದ ಇತಿಹಾಸದಲ್ಲಿ ನಡೆದಿವೆ, ಇಲ್ಲ ಅಂತ ಅಲ್ಲ. ಆದರೆ ಇತಿಹಾಸದಲ್ಲಿ ನಡೆದ ಅಂತ ಎಲ್ಲ ಕುಟಿಲ ಪ್ರಯತ್ನಗಳನ್ನ ಸೋಲಿಸುವ ಶಕ್ತಿ ಕನ್ನಡದ ಪ್ರಜ್ಞೆಗಿದೆ. ಅದಕ್ಕೆ ಕಾರಣ ಸಾಮಾನ್ಯ ಕನ್ನಡಿಗರು. ನಾವು ಅಂತ ಹೇಳೋದಿಲ್ಲ, ನಾನು ಸಾಹಿತಿಗಳು ಮಾಡಿದ್ವಿ ಅಂತ ಖಂಡಿತ ಹೇಳೋದಿಲ್ಲ. ಸಾಮಾನ್ಯ ಕನ್ನಡಿಗರು ಯಾರಿದ್ದಾರೆ, ಸಾಮಾನ್ಯ ಸಾಹಿತ್ಯಾಸಕ್ತರು ಯಾರಿದ್ದಾರೆ, ಅವರು ಕನ್ನಡವನ್ನು ಉಳಿಸಿದ್ದಾರೆ, ಕನ್ನಡವನ್ನ ಬೆಳೆಸ್ತಾ ಬಂದಿದ್ದಾರೆ. ಯಾಕೆಂದ್ರೆ ಕನ್ನಡವನ್ನು ಹೆಚ್ಚು ಬಳಸೋರೆ ಸಾಮಾನ್ಯರು. ಯಾರು ಬಳಸ್ತಾರೋ ಅವರು ಮಾತ್ರ ಭಾಷೆಯನ್ನ ಬೆಳೆಸಬಲ್ಲರು. ಇಂಥ ಸಂದರ್ಭದ ಒಳಗಡೆ ಈ ಸಮ್ಮೇಳನದ ಇನ್ನೊಂದು ವಿಶೇಷ ಏನು ಅಂತ ಅಂದ್ರೆ, ಸಾಮರಸ್ಯದೆಡೆಗೆ ಸಾಹಿತ್ಯ ಪಯಣ ಎನ್ನುವ ಶೀರ್ಷಿಕೆಯನ್ನು ಕೊಡಲಾಗಿದೆ. ಸಾಮರಸ್ಯದೆಡೆಗೆ ಸಾಹಿತ್ಯ ಪಯಣ, ಬನ್ನಿ ಜೊತೆ ಸಾಗೋಣ. ಇದು ನನಗೆ ಬಹಳ ವಿಶೇಷವಾದದ್ದು ಮತ್ತು ಅತ್ಯಂತ ಸಮಕಾಲೀನವಾದದ್ದು, ಸಮಕಾಲೀನ ಅಗತ್ಯವೊಂದನ್ನು ಪೂರೈಸುವ ಒಂದು ಆಶಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಯಾಕೆಂದ್ರೆ ಇವತ್ತು ಸಾಮರಸ್ಯ ಅನ್ನೋದು ಇದೆಯಲ್ಲ, ಅದು ಒಂದು ಮೌಲ್ಯ ಆಗಿದೆ. ಅದನ್ನು ನಾವು ಅಳವಡಿಸ್ಕೊಳ್ಬೇಕಾಗಿದೆ. 20ನೇ ಶತಮಾನಕ್ಕೂ ಮತ್ತು 21ನೇ ಶತಮಾನಕ್ಕೂ ಇರತಕ್ಕಂಥ ವ್ಯತ್ಯಾಸವೇ ಇದು. 20ನೇ ಶತಮಾನದ 70ರ ದಶಕದಲ್ಲಿ ನಾವೆಲ್ಲ ಸಮಾನತೆಯ ಬಗೆಗೆ ಮಾತಾಡ್ತಾ ಇದ್ವಿ. ಸಮಾನತೆ ಬೇಕು, ಶೋಷಣೆ ಇರಬಾರದು, ಮೇಲು ಕೀಳು ಇರಬಾರದು, ಜಾತಿ ವ್ಯವಸ್ಥೆ ಇರಬಾರದು, ಧರ್ಮದ್ವೇಷ ಇರಬಾರದು, ಎಲ್ಲ ಮನುಷ್ಯರು ಒಂದೇ ಅನ್ನುವ ಸಮಾನತೆಯ ಪರವಾಗಿ ಅದನ್ನು ದೊಡ್ಡ ಮೌಲ್ಯ ಅಂತ ಇಟ್ಕೊಂಡು 20ನೇ ಶತಮಾನ ಇದೆಯಲ್ಲ, ಅದು ಕರ್ನಾಟಕದ ಒಳಗಡೆ ದೊಡ್ಡ ದನಿಯನ್ನು ಎಬ್ಸಿದ್ದುಂಟು. ಆದರೆ ಈ ಕರ್ನಾಟಕದ ಈ ದೊಡ್ಡ ದನಿ 20ನೇ ಶತಮಾನದ ಕೊನೆಯ ಭಾಗದಿಂದ ಆರಂಭ ಆಗಿ 21ನೇ ಶತಮಾನದಲ್ಲಿ ಒಂದು ಪಲ್ಲಟಗೊಂಡಿದೆ. ಏಕೆ ಅಂತಂದ್ರೆ, ಸಮಾನತೆ ಎನ್ನುವ ಆಶಯದ ಜಾಗವನ್ನ ಸೌಹಾರ್ದತೆ ಅಥವಾ ಸಾಮರಸ್ಯ ಅನ್ನೋದು ಬಂದು ಕೂತಿದೆ. ಇವತ್ತು ನಾವೇನ್ ಮಾತಾಡ್ತಿದ್ದೀವಿ, ನಮಗೆ ಸೌಹಾರ್ದತೆಯಿಂದ ಬದುಕೋಣ, ಸಾಮರಸ್ಯದಿಂದ ಬದುಕೋಣ ಅಂತ ಮಾತಾಡ್ತಾ ಇದ್ದೇವೆ. ಅದರ ಅರ್ಥ ಸಮಾನತೆಯನ್ನ ಬಿಡಬೇಕು ಅಂತ ಅಲ್ಲ. ಆದರೆ ಹೀಗೆ ನಮ್ಮ ಆಶಯವನ್ನ ಪಲ್ಲಟಗೊಳಿಸಿದಂತಹ ಒಂದು ಸನ್ನಿವೇಶ ಇದೆಯಲ್ಲ, ಅಂತ ಸನ್ನಿವೇಶದಲ್ಲಿ ನಮ್ಮ ಸಮಾಜ, ನಮ್ಮ ದೇಶ, ನಮ್ಮ ರಾಜ್ಯ ಇರೋದ್ರಿಂದ ಇಲ್ಲಿ ಸಾಮರಸ್ಯದೆಡೆಗೆ ಸಾಹಿತ್ಯ ಪಯಣ ಅನ್ನೋದು ಸಾಹಿತ್ಯ ಕ್ಷೇತ್ರವು ನಿರ್ವಹಿಸಬೇಕಾಗಿರ್ತಕ್ಕಂಥ ಒಂದು ದೊಡ್ಡ ಜವಾಬ್ದಾರಿಯನ್ನು ಹೇಳುತ್ತೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಇದಕ್ಕೆ ಕಾರಣ ಇದೆ. ಇವತ್ತು ನೋಡಿ, ಸಂವಾದ ಇದೆಯಲ್ಲ, ಅದರ ಜಾಗವನ್ನ ಉನ್ಮಾದ ಆವರಿಸಿಕೊಂಡಿದೆ ಇದೆಯಲ್ಲ. ಆ ಪರಂಪರೆ ಇಂಥದ್ದೊಂದು ಸಾಮರಸ್ಯದ, ಸಮಾನತೆಯ ಪರಂಪರೆಯನ್ನ ಕಟ್ಕೊಟ್ಟಿದೆ ನಮಗೆ. ಅದಕ್ಕೆ ಕುವೆಂಪು ಅವರು ಹೇಳಿದ್ರು, ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಾವುದೂ ಯಥೇಚ್ಛಿತವಲ್ಲ ಅಂತ ಅಂದ್ರು. ಬೇಂದ್ರೆಯವರು ಹೇಳಿದರು, ಸೃಷ್ಟಿಯಲ್ಲಿ ಯಾವುದೂ ವಿಫಲವಲ್ಲ, ಸೃಷ್ಟಿಯಲ್ಲಿ ಯಾವುದೂ ವಿಫಲ ಅಲ್ಲ. ಅದಕ್ಕೆ ನಾನು ಈ ಮಾತನ್ನು ಇಟ್ಕೊಂಡು ಅನೇಕ ಸಂದರ್ಭಗಳಲ್ಲಿ ಹೇಳ್ತೇನೆ. ಈಗ ನಮ್ಮ ನಿರೂಪಣೆ ಮಾಡ್ತಾ ಇದ್ದಂಥ ಮೇಡಮ್ನವರು ಹೇಳ್ತಾ ಇದ್ರು, ಕನ್ನಡ ನಾಡು ಶ್ರೀಗಂಧದ ನಾಡು ಅಂತ ಹೇಳಿದ್ರು. ನಿಜ ಅದು. ಆದರೆ ಅದನ್ನು ಒಪ್ಕೊಳ್ತಾನೇನೆ ನಾನು ಇನ್ನೊಂದು ಆಯಾಮದ ಬಗ್ಗೆನೂ ಮಾತಾಡ್ತಾ ಬಂದಿದ್ದೇನೆ. ನಾನು ಸ್ವಲ್ಪ ನನಗೂ ತಿಂಡಿ ಕೊಡಿ ಸ್ವಾಮಿ, ಸ್ವಲ್ಪ ಇರಿ, ನನ್ನ ಮಾತು ಕೇಳಲಿ, ಅದೇ ತಿಂಡಿ ಅಂತ ತಿಳ್ಕೊಳ್ಳಿ, ಆಮೇಲೆ ಕೊಡಿ, ಪರವಾಗಿಲ್ಲ. ಅಲ್ಲ ಅನ್ನೋದಿದೆಯಲ್ಲ ಬೇಂದ್ರೆ, ಕುವೆಂಪು ಅವರು ಇಲ್ಲಿ ಯಾರೂ ಮುಖ್ಯರಲ್ಲ, ಯಾರೂ ಅಮುಖ್ಯರಲ್ಲ, ಯಾವುದೂ ಯಥೇಚ್ಛಿತವಲ್ಲ, ಯಾವುದೂ ಯಥೇಚ್ಛಿತವಲ್ಲ ಅಂತಿದೆಯಲ್ಲ. ನನಗೀಗ ಕನ್ನಡ ನಾಡು ಶ್ರೀಗಂಧದ ನಾಡು, ನಿಜ ಅದು, ಇಲ್ಲ ಅಂತ ಹೇಳಲ್ಲ. ನಮಗೂ ಶಾಲಾ ದಿನಗಳಲ್ಲಿ ನಮ್ಮ ಮೇಷ್ಟ್ರು ಹೇಳ್ತಾನೆ ಇದ್ರು, ಕನ್ನಡ ನಾಡು ಶ್ರೀಗಂಧದ ನಾಡು ಅಂತ. ನಾನು ಹುಟ್ಟಿದ ಭಾಗ ಬೇರೆ, ನೀವು ಜೀವಿಸ್ತಿರುವಂಥ ಭಾಗನೇ ಬೇರೆ. ಇಷ್ಟೆಲ್ಲ ಮರಗಳನ್ನ, ಇಷ್ಟೆಲ್ಲ ನೀರುಗಳನ್ನ ನಮ್ಮ ಊರಲ್ಲಿ ಖಂಡಿತ ಕಾಣೋದಕ್ಕೆ ಸಾಧ್ಯವೇ ಇಲ್ಲ. ಅಂಥ ಊರಲ್ಲಿ ಹುಟ್ಟಿದಂಥ ನನಗೆ ಕನ್ನಡ ನಾಡು ಶ್ರೀಗಂಧದ ನಾಡು ಅಂದಾಗ ಅದನ್ನ ಹೇಳ್ತಿದ್ ಮೇಷ್ಟ್ರು ಶ್ರೀಗಂಧ ನೋಡಿರ್ಲಿಲ್ಲ, ಕೇಳ್ತಿದ್ ನಾವು ನೋಡಿರ್ಲಿಲ್ಲ. ಆದರೆ ಕೆಲವು ವರ್ಷಗಳ ನಂತರ ನನಗೆ ಗೊತ್ತಾಯಿತು, ನಿಜವಾಗಿ ಶ್ರೀಗಂಧ ನೋಡಿದವನು ಯಾರು ಈ ನಾಡಿನಲ್ಲಿ ಅಂತಂದ್ರೆ ವೀರಪ್ಪನ್ ಅಂತ. ಆದರೆ ಅದಕ್ಕೆ ನನಗೆ ಅನ್ಸಕ್ ಶುರುವಾಯಿತು, ಯಾವುದು ವಿಫಲ ಅಲ್ಲ ತಾನೆ ಸೃಷ್ಟಿಯಲ್ಲಿ, ಯಾವುದು ಯಥೇಚ್ಛಿತ ಅಲ್ಲ ತಾನೆ.
ಆಗ ನನಗೆ ಅನಿಸಿದ್ದೇನು ಗೊತ್ತಾ, ಕರ್ನಾಟಕ ಶ್ರೀಗಂಧದ ನಾಡು ಹೌದು, ಜಾಲಿ ಮರಗಳ ನಾಡು ಹೌದು. ಯಾಕೆ ನಮ್ಮೂರಲ್ಲಿ ಬರೀ ಜಾಲಿ ಮರ ಇರೋದು. ಕರ್ನಾಟಕ ಕಡಲುಗಳ ನಾಡು ಹೌದು, ಬತ್ತಿದ ಕೆರೆಗಳ ನಾಡು ಹೌದು. ಕರ್ನಾಟಕ ಕೃಷ್ಣ ಕಾವೇರಿಯರ ನಾಡು ಹೌದು, ನೀರೇ ಇಲ್ಲದ ಹಳ್ಳ ಕೊಳ್ಳಗಳ ನಾಡು ಹೌದು. ಕರ್ನಾಟಕ ಕೋಗಿಲೆಗಳ ನಾಡು ಇದೆಯಲ್ಲ, ಆ ಕೋಗಿಲೆಗಳ ನಾಡು ಹೌದು, ಕಾಗೆಯ ನಾಡು ಹೌದು. ನನ್ನ ಅನುಭವ ಕಥನದ ಹೆಸರೇನೆ ಕಾಗೆ ಕಾರುಣ್ಯದ ಕಣ್ಣು ಅಂತ. ಯಾಕೆ ನಾನು ಕಾಗೆಯನ್ನು ಇಷ್ಟಪಡ್ತೇನೆ ಅಂತಂದ್ರೆ, ಕಾಗೆಗೆ ನೀವೇನಾದರೂ ಹಾಕಿ ಒಂದೇ ತಿನ್ನೋದಿಲ್ಲ, ಅದು ಎಲ್ಲ ತನ್ನ ಬಳಗವನ್ನ ಕರೆಯುತ್ತೆ. ಕಾಗೆ ಬಳಗ ಅಂತ ಕರಿತೇವೆ ನಾವು. ಅಷ್ಟೇ ಅಲ್ಲ, ನಾವು ನಂಬಿಕೊಂಡಿರುವಂತಹ ಒಂದು ಅಂಶ ಏನು ಅಂತಂದ್ರೆ, ಕೋಗಿಲೆ ಮೊಟ್ಟೆ ಇಟ್ಟಾಗ ಆ ಮೊಟ್ಟೆಯ ಮೇಲೆ ಕಾವಿಗೆ ಕೂತು ಕೋಗಿಲೆ ಮರಿಯನ್ನ ಮಾಡತಕ್ಕಂಥದ್ದು ಕೋಗಿಲೆಯಲ್ಲ, ಕಾಗೆ. ಇದು ಸಾಮರಸ್ಯದ ಸಂಕೇತ. ಅಂದ್ರೆ ಕೋಗಿಲೆ ಮೊಟ್ಟೆ ಇಡುತ್ತೆ, ಆದ್ರೆ ಕಾಗೆ ಕಾವಿಗೆ ಕೂತ್ಕೊಳ್ಳುತ್ತೆ. ಕೋಗಿಲೆ ಮರಿ ಹೊರಗಡೆ ಬರೋದು ಕಾಗೆಯಿಂದ. ಈ ಕೋಗಿಲೆಗೆ ಮತ್ತು ಕಾಗೆಗೆ ಇರುವ ಈ ಸಾಮರಸ್ಯ ಇದೆಯಲ್ಲ, ಇದು ನಿಜವಾದಂತಹ ಮೌಲ್ಯ. ಇದು ನಮ್ಮ ಮೌಲ್ಯ ಆಗಬೇಕು, ನಮ್ಮ ಸಾಹಿತ್ಯದ ಮೌಲ್ಯ ಆಗಬೇಕು. ಸೊ ಈ ಅರ್ಥವನ್ನ ಮಾಡಿಕೊಂಡ್ರೆ ನಾವು ಒಂದು ದೊಡ್ಡ ಸಾಮಾಜಿಕ ಜವಾಬ್ದಾರಿಯನ್ನು ನಿರ್ವಹಿಸ್ತೇವೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಅಂದ್ರೆ ದೊಡ್ಡವರು ಏನ್ ಹೇಳಿದ್ರು, ಈಗ ಪಂಪ ಸಾಹಿತ್ಯ ಸಮ್ಮೇಳನ ನಡೆಯುತ್ತವೆ. ಕಡೆ ಪಕ್ಷ ಇವತ್ತಿನ ಸಂದರ್ಭ, ಸಮಕಾಲೀನ ಸಂದರ್ಭದ ಅಗತ್ಯಗಳನ್ನ ಸಾಹಿತ್ಯ ಸಮ್ಮೇಳನಗಳು ಪೂರೈಸಬೇಕಾಗಿರುತ್ತೆ. ಒಂದು ಪರಂಪರೆಯ ಪ್ರಜ್ಞೆ ಬೇಕು, ಆದರೆ ಇನ್ನೊಂದು ಸಮಕಾಲೀನ ಪ್ರಜ್ಞೆ ಬೇಕು. ಡಿ ಕೊಸಾಂಬೆ ಅಂತಕ್ಕಂಥ ಒಬ್ಬ ದೊಡ್ಡ ವಿದ್ವಾಂಸ ವರ್ತಮಾನ ಮತ್ತು ಭೂತಕಾಲದ ಸಂಬಂಧವನ್ನು ಕುರಿತು ಬಹಳ ಒಳ್ಳೆ ಮಾತನ್ನು ಹೇಳಿದ್ದಾರೆ. ಕೇವಲ ಭೂತಕಾಲವೇ ಶ್ರೇಷ್ಠವಾಗಿತ್ತು ಅಂತ ಅದರಲ್ಲೇ ಮುಳುಗು ಹೋಗೋದು ಅಲ್ಲ, ಅದು ಏನೇನೂ ಅಲ್ಲ ಅಂತ ನಿರಾಕರಿಸೋದು ಅಲ್ಲ. ಭೂತಕಾಲವನ್ನ, ಗತಕಾಲವನ್ನ ನಿರಾಕರಿಸೋದಲ್ಲ, ಗತಕಾಲವನ್ನು ವೈಭವೀಕರಿಸೋದು ಅಲ್ಲ. ಆದರೆ ಗತಕಾಲದ ಅನುಭವದಿಂದ ವರ್ತಮಾನವನ್ನು ಅರ್ಥ ಮಾಡ್ಕೊಳ್ಬೇಕು. ವರ್ತಮಾನದ ವಿವೇಕದಿಂದ ಗತಕಾಲವನ್ನ ಮತ್ತೆ ಮರು ಸೃಷ್ಟಿಯನ್ನ ಮಾಡ್ಕೋಬೇಕು, ಅಥವಾ ಮರು ವಿವೇಕವನ್ನ, ಮರು ವಿಶ್ಲೇಷಣೆಯನ್ನ ಮಾಡಬೇಕು. ಅಂದ್ರೆ ಜನಸಾಮಾನ್ಯರಲ್ಲಿ ಇದನ್ನು ಮರಿಬಾರ್ದು ನಾವು. ಅಂದ್ರೆ ಜನಸಾಮಾನ್ಯರಿಗಿರೋ ಶಕ್ತಿಯನ್ನು ಮರಿಬಾರ್ದು. ಕನ್ನಡವನ್ನ ಬಳಸುವ ಜನಸಾಮಾನ್ಯರನ್ನ ಬದುಕಿಸಿ ಅವರು ಕನ್ನಡವನ್ನ ಬದುಕಿಸ್ಕೊಳ್ತಾರೆ. ಅದು ಸಮಾನತೆಯ ಸಂಕೇತನೂ ಹೌದು, ಕನ್ನಡದ ಪ್ರಜ್ಞೆಯ ಸಂಕೇತವೂ ಹೌದು. ಅಂಥದಕ್ಕಿಂತ ಸಮ್ಮೇಳನಗಳು ಪ್ರೇರಣೆಯನ್ನು ಕೊಡಲಿ. ಈ ಸಮ್ಮೇಳನ ಖಂಡಿತ ಯಶಸ್ವಿ ಆಗುತ್ತೆ ಅಂತ ನಾನು ಭಾವಿಸ್ತಾ, ಇಲ್ಲಿ ಭಾಗವಹಿಸಿರೋ ನಿಮಗೆಲ್ಲ ನನ್ನ ನಮಸ್ಕಾರಗಳನ್ನು ಹೇಳಿ ನಾನು ಮಾತು ಮುಗಿಸ್ತೇನೆ. ಕೇಳಿದ ನಿಮಗೆ ಮತ್ತೊಮ್ಮೆ ನಮಸ್ಕಾರ. ಬಹುಶಃ ನಾನು ಬಿಟ್ಕೊಡ್ತೀರಿ ಬೇಗ ಅಂದ್ಕೊಂಡಿದ್ದೇನೆ. ನಮಸ್ಕಾರ. ಕವನ ಸಂಕಲನ ಯಲ್ಲಾಪುರದ ವರರಾಜ್ ಶರ್ಮಾ ಅವರ ಕಥಾ ಸಂಕಲನ ನೆಲದ ನೆಲೆ, PR ನಾಯ್ಕ್ ಕುಂಟಾರ್ ಅವರ ಉತ್ತರ ಕನ್ನಡದ ಜಾನಪದ ಕಲೆಗಳು, ಜಿ ಹೆಗಡೆ ಬಾಳಗೋಡು ಸಿದ್ದಾಪುರ ಅವರ ಭಾರತ ರತ್ನಗಳು ಎನ್ನುವಂತಹ ವ್ಯಕ್ತಿ ಪರಿಚಯದ ಪುಸ್ತಕ, ದಾಂಡೇಲಿಯ ನಾಗರಿಕ ಗಾಂವ್ಕರ್ ಅವರ ಪಾದಕ್ಕೊಂದು ಕಣ್ಣು ಕವನ ಸಂಕಲನ, ಶ್ರೀದೇವಿ ಕೆರೆಮನೆ ಅಂಕೋಲ ಅವರ ವಿಮರ್ಶಾ ಸಂಕಲನ 3ನೇ ಆಯಾಮ, ಹಾಗೆ ಮುರ್ತುಜಾ ಹುಸೇನ್ ಕನ್ನಡ ಭಾಷೆ, ಕನ್ನಡ ಸಾಹಿತ್ಯ ಇದೊಂದು ಶ್ರೀಮಂತ ಸಾಹಿತ್ಯದ. ಇದಕ್ಕೆ ಹಲವಾರು ಸಾಹಿತಿಗಳು, ಕವಿಗಳು ಶ್ರಮ ಪಟ್ಟಿದ್ದಾರೆ. ಅದು ನಾವು ಸ್ಮರಿಸಬೇಕಾಗ್ತದೆ ಸಾಹಿತ್ಯ ಸಮ್ಮೇಳನದಲ್ಲಿ. ಕನ್ನಡ ಭಾಷೆ ಬಗ್ಗೆ ಅಭಿಮಾನ ಇರಬೇಕು. ಕೇವಲ ಅಭಿಮಾನ ಅಂದ್ರೆ ಅದು ಮಾತಕಲ್ಲ. ಪ್ರತಿ ಹಂತದಲ್ಲಿ ಕನ್ನಡ ಭಾಷೆ ಉಪಯೋಗ ಆಗಬೇಕು, ಅದು ಅನುಷ್ಠಾನದಲ್ಲಿ ಬರಬೇಕು. ಕರ್ನಾಟಕ ಸರ್ಕಾರ ಸಹ ಇವತ್ತು ಎಲ್ಲ ಹಂತದಲ್ಲಿ ಕನ್ನಡ ಭಾಷೆ ಅನುಷ್ಠಾನ ತರಲಿಕ್ಕೆ ಎಲ್ಲ ರೀತಿಯ ಪ್ರಯತ್ನ ಮಾಡ್ತಾ ಇದೆ. ಇನ್ನು ಮಾಡುವುದೇ 100ಕ್ಕೆ 100ರಷ್ಟು ಆಗಿದಂತೂ ನಾನು ಒಪ್ಪುವುದು. ಅದೊಂದು ಪ್ರಾಮಾಣಿಕವಾದ ಪ್ರಯತ್ನ ನಡೀತಾ ಇದೆ. ಇವತ್ತು ಮುಖ್ಯವಾಗಿ
ಇದು 25ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಆಗ್ತಾ ಇದೆ. ಶ್ರೀ ವಾಸರೆ ಮತ್ತು ಅವರೆಲ್ಲ ಸ್ನೇಹಿತರಿಗೆ ಎಷ್ಟು ನಾವು ಮೆಚ್ಚಿದ್ರು ಕಡಿಮೆ. ನನಗೊತ್ತು ಕೆಲವು ವಿಚಾರಗಳು ಪ್ರಸ್ತಾಪ ಮಾಡಿದ್ರು, ಆ ವಿಚಾರಕ್ಕೆ ನಾನು ಹೋಗುದಿಲ್ಲ. ಅದ್ರ ಮಾತು, ಒಂದು ಕಿವಿ ಮಾತು ಹೇಳ್ತಾ ಇದ್ದೇನೆ. ಒಂದು ಕನ್ನಡ ಭಾಷೆ, ಕನ್ನಡ ನಾಡಿನ, ಕನ್ನಡ ಅಭಿಮಾನದ ಒಂದು ಕಾರ್ಯಕ್ರಮ ಕನ್ನಡ ಸಾಹಿತ್ಯ ಪರಿಷತ್ತಿಲ್ಲೇ ಆಗ್ತಾಗ ಅದರೆಲ್ಲರೂ ಕೈ ಜೋಡಿಸ್ಬೇಕು. ಎಲ್ಲರ ಕರ್ತವ್ಯಕ್ಕೆ ನಾವು ಭಾವಿಸ್ತೇವೆ. ಇದನ್ನು ಯಾರು ಹಾನಿ ಇದೆ, ಯಾರು ತೊಂದರೆ ಇದೆ? ಅದು ಕೇವಲ ವ್ಯಕ್ತಿಗತ ದ್ವೇಷದ್ದು ಬೇರೆ ವಿಚಾರ. ದ್ವೇಷ ಯಾರ ಬಗ್ಗೆ ಇರಬಾರ್ದು. ನನಗೆ ಯಾರ ಬಗ್ಗೆ ದ್ವೇಷ? ನಾವು ತಿಳ್ಕೊಳ್ಬೇಕು, ನಾವಿಲ್ಲಿ ಕಾಯ ಮುಳ್ಳಿಕ್ಕೆ ಬಂದಿಲ್ಲ ಅಂತ. ಮಾನವಾಗಿ ಹುಟ್ಟಿದ ನಂತರ ಮಾನವಾಗಿ ಬಾಳಬೇಕು. ಮಾನವ ರಾಕ್ಷಸರಾಗಬಾರ್ದು. ನಮ್ಮ ಭಾಷೆಯಲ್ಲಿ ಮಧುರತೆ ಇರಬೇಕು, ಪ್ರೀತಿ ಇರಬೇಕು, ವಿಶ್ವಾಸ ಇರಬೇಕು. ಯಾವುದು ಒಳ್ಳೆಯ ಕೆಲಸ ಯಾರ ಕೈಯಿಂದ ಆದರೂ ಸಹ ಅದು ಮೆಚ್ಚುವುದು ಶಕ್ತಿ ನಮ್ಮಲ್ಲಿ ಇರಬೇಕು. ಇವತ್ತು ದಾಂಡೇಲಿ ಪಟ್ಟಣದ ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರವನ್ನು ಪ್ರತಿಬಿಂಬಿಸುವ ಪ್ರಮುಖ ಕ್ಷೇತ್ರ ದಾಂಡೇಲಿ ಹಬ್ಬವನ್ನು ನಾನು ಮೊದಲೇ ಸ್ಮರಿಸಬೇಕಾಗಿತ್ತು. ದಾಂಡೇಲಿ ಪೈಲಿ ಕೂತಿದ್ದಾರೆ. ಹಾಗಾಗಿ ಕಾಳಿ ನದಿಯ ತಟದಲ್ಲಿರುವ ದಾಂಡೇಲಿಯ ದೇವಸ್ಥಾನವನ್ನು ಚಿಕ್ಕದಾದರೂ ಶಕ್ತಿಶಾಲಿ ದೇವಸ್ಥಾನ ಆಗಿದೆ. ಹಾಗಾಗಿ ದೇವರು ನಮ್ಗೆ ನಡೀತಿದೆ. ಕೆಲವರು ಒಪ್ಕೊಳ್ಳೋದಿಲ್ಲ. ಆದರೆ ಇವತ್ತು ಕರ್ನಾಟಕದ ಸರ್ವಾಂಗೀಣ ಅಭಿವೃದ್ಧಿ ಆಗ್ತಾ ಇದೆ. ಇದು ಪಕ್ಷಾತೀತವಾಗಿ ನಾನು ಹೇಳ್ತಾ ಇದ್ದೇನೆ. ಇದು ಕೇವಲ ನಮ್ಮ ಪಕ್ಷದಾಗ ಆಗೈತೆ ಅಂತ ಹೇಳುವ ವಿಚಾರ ತಂದಿದೆ. ದಾಂಡೇಲಿ ಇದೊಂದು ಕೈಗಾರಿಕಾ ನಗರಿ. ಇವತ್ತಿಲ್ಲೇ ಎಲ್ಲರ ಸಹಕಾರದಿಂದ ಪ್ರವಾಸೋದ್ಯಮ ಬೆಳೆದು 100 ರಿಸಾರ್ಟ್ ಆಗಿದಾವಲ್ರಿ. ಅದು ಕನ್ನಡ ಭಾಷೆ ಬಗ್ಗೆ, ಆ ಶ್ರೀಮಂತ ಭಾಷೆ ಬಗ್ಗೆ ನಮ್ಮ ಅಭಿಮಾನ ಇರಬೇಕು, ಗೌರವ ಇರಬೇಕು. ಅದು ನಾವು ಮಾತಾಡಬೇಕು, ಕಲಿಬೇಕು, ಮಕ್ಕಳು ಕಲಿಸ್ಬೇಕು. ಯಾವ ಭಾಷೆ ಕಲಿಸಬಾರದು ನಾ ಹೇಳ್ತಾ ಇಲ್ಲ. ಇವತ್ತು ಈ ಯುಗದಲ್ಲಿ, ಸ್ಪರ್ಧೆ ಯುಗದಲ್ಲಿ, ತಾಂತ್ರಿಕ ಯುಗದಲ್ಲಿ ನಮ್ಮ ಮಕ್ಕಳು ಜೀವನದಲ್ಲಿ ಯಶಸ್ವಿ ಆಗಬೇಕಾದ್ರೆ ಎಷ್ಟು ಭಾಷೆ ಕಲಿತಾರೆ ಅಷ್ಟು ಕಡಿಮೆನೆ, ಎಷ್ಟು ವಿದ್ಯೆ ಸಂಪಾದನೆ ಮಾಡ್ತಾರೆ ಅಷ್ಟು ಕಡಿಮೆನೆ. ಹಾಗಾಗಿ ಇವತ್ತು ಹಲವಾರು ವಿಚಾರ ಬರಗೂರು ರಾಮಚಂದ್ರವರು ಪ್ರಸ್ತಾಪ ಮಾಡಿದ್ದಾರೆ. ನಾನು ಇಷ್ಟೇ ಹೇಳ್ತೇನೆ, ನಮ್ಮ ರವಿದಾಸ್ ನಾಯ್ಕರವರು ನಮ್ಮವರು ಕುಂಟಾದವರು. ಹಾಗಾಗಿ ಇವತ್ತು ವಾಸರೆಯವರು ಬಹಳ ಕಷ್ಟಪಟ್ಟು ಕಳೆದ 2-3 ತಿಂಗಳ ಹಿಂದೆ ನಾನು ಮೀಟಿಂಗ್ ಮಾಡಿದ್ದೆ. ಅವು ಹಲವಾರು ವಿಚಾರ ಬಂದಾಗ ನಾವು ನಿರ್ಣಯ ತಗೊಂಡು
ಈ ಸಾಹಿತ್ಯ ಸಮ್ಮೇಳನ ಮಾಡಬೇಕಂತ ನಿರ್ಣಯ ಆಯಿತು. ಆ ಪ್ರಕಾರ ವಾಸುದೇವರು ಎಲ್ಲರ ಸಹಕಾರದಿಂದ, ಎಲ್ಲರ ವಿಶ್ವಾಸದಿಂದ ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಈ ಸಮ್ಮೇಳನವನ್ನು ಆಯೋಜಿಸಿದ್ದಾರೆ. ಇದು ಯಶಸ್ವಿ 25ನೇ ಕನ್ನಡ ಸಮ್ಮೇಳನ ಅಂತ ಭಾವಿಸ್ತೇನೆ. ಈ ಕಾರ್ಯಕ್ರಮದಲ್ಲಿ ನನಗೆ ಭಾಗವಹಿಸಲಿಕ್ಕೆ ಸ್ವಲ್ಪ ಕಷ್ಟ ಇತ್ತು, ಬೇರೆ ಕಡೆ ನಾವು ಹೋಗಬೇಕಾಗಿತ್ತು. ಆದರೂ ಸಹ ಇಲ್ಲಿ ನಾನೇ ವಾಸ ಜೊತೆ ಕೂತಿ ಸಾಹಿತ್ಯ ಸಮ್ಮೇಳನ ಮಾಡಬೇಕಂತ ನಿರ್ಣಯ ಮಾಡಿದಾಗ ನಾನು ಬಂದಿಲ್ಲ, ನನ್ನ ತಪ್ಪಾಗ್ತದೆ ಅಂತ ಭಾವಿಸಿ ಇಲ್ಲಿ ಕೆಲವು ಸಮಯ ಬಿದ್ದಿದ್ದೇನೆ. ಹಲವಾರು ವಿಚಾರ ಇನ್ನೂ ಹೇಳುವುದಿದ್ರು ಸಹ ಇನ್ನು ಭಾಳ ಜನ ಮಾತಾಡಬೇಕು, ಸಮಯ ಭಾಳ ಆಗಿದೆ. ಹಾಗೆ ಇಲ್ಲೇ ನಾನು ಮಾತಕ್ಕೆ ಗುರುವಿರಾಮ್ ಕೊಡ್ತಾ ಇದ್ದೇನೆ. ಇಂದು ನಾವು ಉತ್ತರ ಕನ್ನಡ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಸಂತೋಷದಿಂದ ಆಚರಿಸುತ್ತಿದ್ದೇವೆ. ಇಂದು ನಮ್ಮ ದಾಂಡೇಲಿ ಗರಿಮೆ ಹೆಮ್ಮೆಯ ವಿಷಯ. ಕನ್ನಡ ಸಾಹಿತ್ಯ ಸಮ್ಮೇಳನವು ಬರಹಗಾರರು, ಕವಿಗಳು ಮತ್ತು ಕನ್ನಡ ಪ್ರಮುಖ ಸಭೆಯಾಗಿದ್ದು ಕನ್ನಡ ಭಾಷೆ, ಸಾಹಿತ್ಯ, ಕಲೆ, ಸಂಸ್ಕೃತಿ ಸುರಕ್ಷಿಸುವ ಮತ್ತು ಅಭಿವೃದ್ಧಿ ಪಡಿಸುವ ವೇದಿಕೆ ಇದೆ. ನಮ್ಮ ಕಂಪನಿಯಿಂದ ಸಹಕಾರ ನೀಡಿದ್ದೇವೆ. ನಮ್ಮ ಕನ್ನಡ ಪರಂಪರೆಯನ್ನು ಕಾಪಾಡಿಕೊಳ್ಳಲು ಭವಿಷ್ಯದ ಪೀಳಿಗೆ ಅವಶ್ಯಕವಾಗಿದೆ. ನಮ್ಮ ಕನ್ನಡೋತ್ಸವ ಉತ್ತರ ಕನ್ನಡ ಜಿಲ್ಲೆಯದು ಖ್ಯಾತನಾಮದಾರ ಶ್ರೀ जी के नायक जी, श्री दिनकर देसाई जी, श्री जयंत काइकिनी जी ಹಾಗೂ ಹಲವಾರು ಸಾಹಿತ್ಯಗಳನ್ನು ಕನ್ನಡ ಲೋಕನೇ ನೀಡಿದೆ. ಕನ್ನಡ ಭಾಷೆಗೆ ಸಂಪಾದಿಸಿದ ಏಳ ಚಟುವಟಿಕೆಗಳು ಮತ್ತು ಕನ್ನಡ ಭಾಷೆಗಾಗಿ ವೆಸ್ಟ್ ಕೋಸ್ಟ್ ಪೇಪರ್ ಮಿಲ್ಸ್ ಲಿಮಿಟೆಡ್ ಸದಾ ಮುಂದಿರು ಕರ್ನಾಟಕ ಸಂಘವನ್ನು ಸಹ ನಿರ್ವಹಣೆಯನ್ನು ಮಾಡುತ್ತಿದ್ದೇವೆ. ನಮ್ಮ ಭಾಷೆ, ಸಾಹಿತ್ಯ ಮತ್ತು ಸಂಸ್ಕೃತಿಯನ್ನು ಆಚರಿಸಲು ಒಂದಾಗಿ ಬರೋಣ ಹಾಗೂ ಈ ಸಮ್ಮೇಳನವು ಹೊಸ ಸ್ಫೂರ್ತಿ ನೀಡಲು ಮತ್ತು ಕನ್ನಡ ಬಾಂಧವ್ಯ ಬಲಪಡಿಸಲಿಲ್ಲ ಹಾಗೂ ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀ ವಿ.ಎನ್. ವಾಸರೇಜಿ ಯೋಗಿರೆ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ನನ್ನ ಧನ್ಯವಾದಗಳು. ಪ್ರತಿಯೊಬ್ಬರಿಗೂ ಒಂದಾಗಿ ಬಾಳುವುದೇ ನಿಜವಾದ ಸಾಹಿತ್ಯ. ಜಯ ಕನ್ನಡಾಂಬೆ, ಜಯ ಕರ್ನಾಟಕ. ಬಹಳ ಪ್ರಾಚೀನವಾದಂತಹ ಭಾಷೆ. ಬೇರೆ ಭಾಷೆಯವರು ತಮ್ಮ ಭಾಷೆ ಪ್ರಾಚೀನ ಅನ್ನೋದಕ್ಕೆ ಒಂದು ಪ್ರಚಾರ ಕೊಡ್ತಾ ಇಡೀ ದೇಶದಲ್ಲಿ ತಕರಾರು ಎತ್ತುವಂತಹ ಸಂದರ್ಭದಲ್ಲಿ ನಮ್ಮ ಬರ್ಗು ರಾಮಚಂದ್ರಪ್ಪಾಜಿ ಅವರು ಹೇಳಿದ ಹಾಗೆ ಎಲ್ಲರೊಡನೆ ಸಮಾನತೆ, ಸಾಮರಸ್ಯ, ಸೌಹಾರ್ದತೆಯಿಂದ ಯಾವುದೇ ಜಗಳಗಳಿಗೆ, ಯಾವುದೇ ಕಾಂಟ್ರವರ್ಸಿಗಳಿಗೆ ಅವಕಾಶ ಕೊಡದೆ ಕನ್ನಡವನ್ನು ಬೆಳೆಸುತ್ತಾ ಬಂದಂಥ ವ್ಯವಸ್ಥೆ ಕನ್ನಡದಲ್ಲಿ ಬಂದಿದೆ. ಆದಿಕವಿ ಪಂಪ ನಮ್ಮ ಕನ್ನಡ ಸಾಹಿತ್ಯನ ತಂದೆಯ ಸ್ಥಾನವನ್ನು ಹೊಂದಿದ್ದಾರೆ ಅಂತ ಹೇಳ್ತಾರೆ. ಅಲ್ಲಿಂದ ಹಿಡಿದು ಇವತ್ತು ವೇದಿಕೆಯ ಮೇಲಿದ್ದಂಥ ಬರ್ಗು ರಾಮಚಂದ್ರಪ್ಪ ಅವರಿರಲಿ, ರೋಹಿದಾಸ್ ನಾಯ್ಕ್ ಅವರಿರಲಿ, ಎಲ್ಲರೂ ಸೇರಿ ಕನ್ನಡದ ಅಭಿವೃದ್ಧಿಗೆ, ಕನ್ನಡದ ಬೆಳವಣಿಗೆಗೆ ತಮ್ಮ ತಮ್ಮ ಇರುವಂತಹ ರಂಗಗಳಲ್ಲಿ ನಾಟಕ ರಂಗ ಇರ್ಬೋದು,
ಕವಿ ಇರ್ಬೋದು, ಲೇಖಕರಿರ್ಬೋದು, ಸಾಹಿತಿಗಳಿರ್ಬೋದು, ಸ್ಕೂಲ್ ಮಾಸ್ಟರ್ಗಳಾಗಿ, ತಾಯಿಯಾಗಿ ಮನೆಯಲ್ಲಿ, ಹೀಗೆ ಎಲ್ಲ ರಂಗದಲ್ಲಿ ತಮ್ಮ ಕನ್ನಡವನ್ನು ಬೆಳೆಸುವ ನಿಟ್ಟಿನಲ್ಲಿ ಎಲ್ಲರ ಸಹಕಾರ ಬಹಳ ದೊಡ್ಡದಿದೆ. ನಮ್ಮ ದೇಶ ಸ್ವಾತಂತ್ರ್ಯ ಆದಮೇಲೆ ದೇಶಕ್ಕೆ ದೊಡ್ಡ ಒಂದು ತಲೆನೋವಾಗಿತ್ತು. ಯಾವ ರೀತಿ ರಾಜ್ಯಗಳನ್ನು ಮಾಡಬೇಕು, ಧರ್ಮದ ಆಧಾರದ ಮೇಲೆ ಮಾಡಬೇಕು, ಜಾತಿಗಳ ಆಧಾರದ ಮೇಲೆ ಮಾಡಬೇಕು, ಅಥವಾ ನದಿಗಳ ಆಧಾರದ ಮೇಲೆ ನದಿಯನ್ನು ಡಿವೈಡ್ ಮಾಡಬೇಕು, ಯಾವ ರೀತಿ ಅಂತೇಳಿ ಬಹಳ ದೊಡ್ಡ, ಯಾವ ರೀತಿ ಸಂವಿಧಾನ ರಚನೆಗೆ ಎಷ್ಟು ತಲೆನೋವು ಮಾಡಿದ್ರು ಅಷ್ಟೇ ದೇಶವನ್ನ ರಾಜ್ಯಗಳಾಗಿ ವಿಂಗಡಣೆ ಮಾಡಲಿಕ್ಕೆ ಸರ್ದಾರ್ ವಲ್ಲಭಾಯಿ ಪಟೇಲ್ ಅವರು ಮತ್ತು ಅವರ ಸಮಿತಿಯವರು ಬಹಳ ಒಂದು ಇದು ತಗೊಂಡಾಗ ಎಲ್ಲರೂ ಸೇರಿ ನಿರ್ಣಯ ಮಾಡಿದ್ದು ಭಾಷೆಗಳ ಆಧಾರದ ಮೇಲೆ ದೇಶ ವಿಭಜನೆ ಆಗಬೇಕು, ದೇಶದ ರಾಜ್ಯಗಳ ನಿರ್ಮಾಣ ಆಗಬೇಕು ಅಂತ ಹೇಳಿ. ಇದು ಹಿಂದೆ ಒಂದು ಅರ್ಥ ಇತ್ತು. ಭಾಷೆ ಉಪಜೀವನ, ಹೊಟ್ಟೆಗೆ ಅನ್ನ ಕೊಡುವಂತ ಒಂದು ವ್ಯವಸ್ಥೆ. ಭಾಷೆ ನಮ್ಮ ಸಂಸ್ಕೃತಿಯನ್ನು ಒಳಗೂಡಿಸಿಕೊಂಡು ಉತ್ತಮ ಶಿಕ್ಷಣದಿಂದ ದೇಶದ ಅಭಿವೃದ್ಧಿಗೆ ಭಾಗವಹಿಸಲು ಸಾಧ್ಯ ಆಗುವಂತ ಉತ್ತಮ ನಾಗರಿಕರನ್ನಾಗಿ ಮಾಡುವಂಥದ್ದು ಭಾಷೆ. ಅಧ್ಯಕ್ಷರುಗಳ ಪೈಕಿ ಸಾಂಕೇತಿಕವಾಗಿ ಇವತ್ತು ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ, ರಾಜಧಾನಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರತಿನಿಧಿಯಾಗಿರ್ತಕ್ಕಂಥ ನಾನು ಮತ್ತೆ ಅಖಂಡ ಬಳ್ಳಾರಿ ಜಿಲ್ಲೆಯ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ನಿಷ್ಠಿ ರುದ್ರಪ್ಪನವರು ಸಾಂಕೇತಿಕವಾಗಿ ಉಪಸ್ಥಿತರಿದ್ದೇವೆ. ನಾಳೆ ಮತ್ತು ನಾಡಿದ್ದು ಕೂಡ ಮತ್ತಿನ್ನಿತರ ಜಿಲ್ಲಾಧ್ಯಕ್ಷರುಗಳು ಕೂಡ ಬರಲಿದ್ದಾರೆ. ಯಾತಕ್ಕೆ ಬರ್ತಾ ಇದ್ದೇವೆ ಅಂತಂದ್ರೆ, ಬಹುಶಃ ನಾವ್ಯಾರು ಪರಸ್ಪರ ಜಿಲ್ಲಾ ಸಮ್ಮೇಳನಗಳಲ್ಲಿ ಭಾಗವಹಿಸಿದ ಉದಾಹರಣೆಗಳು ಇಲ್ಲ. ಅಂತಹದ್ದೊಂದು ದುಸ್ಥಿತಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಒದಗಿ ಬಂದಿದೆ. ಈ ಮಾತನ್ನ ಯಾಕೆ ಹೇಳ್ತೀನಿ ಅಂತಂದ್ರೆ, ಇನ್ನೇನು ಭಾವುಕರಾಗಿ ಕಣ್ಣಂಚಿನ ಹನಿಗಳು ಉದುರುತ್ತವೇನೋ ಅನ್ನುವ ಹಾಗೆ ಮಾತನಾಡಿದಂಥ ವಾಸರೆಯವರ ಸ್ಥಿತಿಗಿಂತಲೂ ಭಿನ್ನವಾದ ಸ್ಥಿತಿ ನನ್ನದು, ನಮ್ಮ ಜಿಲ್ಲೆಯದು. ಬಹುಶಃ ದೀಪದ ಕೆಳಗೆ ಕತ್ತಲು ಅನ್ನುವ ಹಾಗೆ ರಾಜಧಾನಿ ಬೆಂಗಳೂರಿನ ಜಿಲ್ಲಾಧ್ಯಕ್ಷನಾಗಿ ಪ್ರಸ್ತುತ ವಿಚಾರಣಾಧೀನ ಅಧ್ಯಕ್ಷರಾಗಿರ್ತಕ್ಕಂಥವರ ಕರಿನೆರಳಿನಲ್ಲಿ ಕನ್ನಡದ ಕೆಲಸವನ್ನ ಮಾಡಬೇಕಾಗಿರ್ತಕ್ಕಂಥ ಒಂದು ದುಸ್ಥಿತಿ ನನ್ನದು ಕೂಡ. ಹೆಚ್ಚು ಅದನ್ನ ಲಂಬಿಸಿದೆ. ಈಗಾಗಲೇ ಬರಗೂರು ರಾಮಚಂದ್ರಪ್ಪನವರು ಈ ಸಮ್ಮೇಳನವನ್ನು ಉದ್ಘಾಟನೆ ಮಾಡಿ ಕನ್ನಡಿಗರನ್ನ ಬದುಕಿಸುವ ಬಗೆಗೆ ಅನೇಕ ಆಯಾಮಗಳನ್ನ, ಅದರಲ್ಲೂ ಸಾಮರಸ್ಯ ಅನ್ನುವ ಒಂದು ಉದ್ಘೋಷವನ್ನ ಇಟ್ಟುಕೊಂಡ ಹಾಗೆ ಏನು ಈ ಉತ್ತರ ಕನ್ನಡ ಜಿಲ್ಲೆಯ ನೆಲದಲ್ಲಿ ಸಮ್ಮೇಳನವನ್ನು ಮಾಡ್ತಾ ಇದ್ದೇವೆಯೋ ಅದನ್ನ ನಾನು ಮುಂದುವರಿಸಿ ಹೇಳುವುದಾದರೆ, ಇವತ್ತು ಒಟ್ಟಾರೆ ಜಗತ್ತೇ ಅತ್ಯಂತ ಸಂದಿಗ್ಧ ಸ್ಥಿತಿಯಲ್ಲಿದೆ. ಎಲ್ಲರೂ ಒಂದೇ, ಎಲ್ಲರಿಗೂ ಭಗವಂತನೇ ತಂದೆ ಅಂತ. ಯಾಕಂದ್ರೆ ಈ ಹಸಿವಿನಲ್ಲಿ ಭಾಷಣ ಮಾಡ್ತೀವಿ ಅಂದ್ರೆ ಬಹುಶಃ ಜನ ಎಲ್ಲ ಕಲ್ಲು ಅಥವಾ ಏನಿದೆಯೋ ಬೀಸ್ಬೋದು. ದಿನಕರ್ ದೇಸಾಯಿ ಈ ಜಿಲ್ಲೆಯ ಬಹಳ ದೊಡ್ಡ ವ್ಯಕ್ತಿ. ಅವರಿಲ್ಲಿ ಜನತಾ ವಿದ್ಯಾಲಯವನ್ನು ಕಟ್ಟಿ ಇಲ್ಲೂ ಬೆಳೆಸಿದ್ದಾರೆ. ಅಂತ ವ್ಯಕ್ತಿಗಳನ್ನ ನಾನು ಮತ್ತೆ ಕಾಣಲಿಲ್ಲ. ಅವರು ಒಂದು ಮಾತು ಹೇಳಿದ್ರು, ಇವತ್ತು ಬರಗೂರು ಹೇಳಿದ್ರಲ್ಲ, ಜಾತಿ ಸಮಾನತೆ ಸಾಮರಸ್ಯ. ದೇಸಾಯಿ ಅವತ್ತೇ ಬರೆದ್ರು, ಮೊನ್ನೆಯೇ ಹರಿದು ಹಾಕಿದೇನು ಜನಿವಾರ, ಈ ಜನಿವಾರವೆಂಬುದು ಜಾತಿವಾದಿಯ ಸೂತ್ರಧಾರ, ಜಾತಿ ಎಂಬುದು ಕೋತಿ ಮಾನಸಿಕ ಗೋಡೆ, ಇದುವೇ ನವ ಭಾರತದ ಪೀಡೆ ಅಂತ. ಇದು ಸತ್ಯ. ಇದು ನನ್ನ ತಾಯಿ ಒಂದು ಗಾದೆ ಮಾತು ಹೇಳ್ತಿದ್ರು, ನನ್ಗಿನ್ನೂ ಅರ್ಥ ಆಗ್ಲಿಲ್ಲ. ಜಾತಿ ಮಕ್ಕಳು ಗಾತಿಗಾರರು, ಗೋವೆ ಮರ ತಾಯಿ ಗಂಡ. ಈ ಜಾತಿ ಮಕ್ಕಳು ಹೇಗೆ ಘಾತ ಮಾಡ್ತಾರೆ ಅನ್ನೋದು ಬಹಳ ಜನರಿಗೆ ಗೊತ್ತಾಗಲ್ಲ. ಆದ್ರೆ ಗೋವೆ ಮರ ತಾಯಿ ಗಂಡ ಅನ್ನೋದ್ರ ಆ ಒಡಪು ನಂಗೆ ಬಿಡ್ಲಿಕ್ಕೆ ಆಗ್ಲಿಲ್ಲ. ವೈರ ಒಳ್ಳೇದಲ್ಲ, ಸಾಮರಸ್ಯದ ಕಡೆಗೆ ನಡೆ ಅನ್ನೋದಿದೆಯಲ್ಲ, ಬಹಳ ಒಳ್ಳೆ ಮಾತು ಅದು. ಆದ್ರೆ ಎಲ್ಲಿ ನಾವು ಶಾಂತಿ ಬಗ್ಗೆ ಹೆಚ್ಚು ಮಾತಾಡ್ತೀವೋ ಅಲ್ಲಿ ಅಶಾಂತಿ ಇರ್ತದೆ. ಎಲ್ಲಿ ಸಾಮರಸ್ಯ ಇರ್ತದೋ ಅಲ್ಲಿ ಸಾಮರಸ್ಯಕ್ಕೆ ತಿರ್ಗಾ ಮುರುಗ ಮಾಡುವಂತ ಘಟನೆಗಳೇ ಇರ್ತವೆ. ಒಬ್ಬ ಸಂಸ್ಕೃತ ಸುಭಾಷಿತಕಾರ ಹೇಳ್ತಾನೆ, ನಹಿ ವೈರೇಣ ವೈರಾಣಿ ಸಾಮ್ಯತೆಯೇ ಕದಾಚನ, ಅವೈರೇಣ ಹಿ ಸಾಮ್ಯಂತಿ ಏಷ ಧರ್ಮ ಸನಾತನ. ವೈರವನ್ನು ವೈರದಿಂದ ಸಾಯಿಸ್ಲಿಕ್ಕೆ ಆಗೋದಿಲ್ಲ, ಅದನ್ನ ಪ್ರೀತಿಯಿಂದ ಇದು ಮಾಡ್ಬೇಕು. ದಾಸರು ಹೇಳ್ತಾರೆ, ಕೊಂದವನ ಮನೆಗೆ ನಡೆದು ಹೋಗಬೇಕು,
ವೈರಿಯ ಹೆಸರನ್ನು ಮಗನಿಗಿಡಬೇಕು ಅಂತ ದಾಸ ಸಾಹಿತ್ಯದಲ್ಲಿ ಹೇಳ್ತಾರೆ. ಆದರೆ ದ್ವೇಷ ಈಗ ಜ್ವಾಲೆ ಆಗ್ತಾ ಇದೆ, ಅದು ಇನ್ನೇನೋ ಆಗ್ತಾ ಇದೆ, ಅದು ತನ್ನ ರೂಪನ ಕಳ್ಕೊಳ್ತಾ ಇದೆ, ಅದು ವಿಕಾರ ಆಗ್ತಾ ಇದೆ. ಪ್ರೀತಿ, ಅವರು ಆಶಯ ಭಾಷಣದಲ್ಲಿ ಹೇಳಿದಂತೆ ಜಿಲ್ಲಾಧ್ಯಕ್ಷರು, ಪ್ರೀತಿ ಎಲ್ಲ ಕಡೆ ಪಸರಿಸ್ಬೇಕು, ಹರಿಬೇಕು. ಆಗ ನಾವು ಬೆಂಕಿ ಹಚ್ಚು ಕೆಲಸ ಮಾಡ್ತಾ ಇದೀವಲ್ಲ, ಅದು ಸುಖ ಕೊಡೋದಿಲ್ಲ. ನಮ್ಮಲ್ಲೊಂದು ಮಾತಿದೆ, ಮಾಡಿದ ತಪ್ಪಿಗೆ ಮನವೇ ಸಾಕ್ಷಿ, ತೋಡಿದ ಬಾವಿಗೆ ಜಲವೇ ಸಾಕ್ಷಿ. ಅದು ಒಂದು ಹುಂಡು ಹಾಲಿಗೆ, ಒಂದು ಕೊಡ ಹಾಲಿಗೆ ಹುಳಿ ಹಿಂಡಬಹುದು, ಯಾಕಂದ್ರೆ ಅದು ಮೊಸರಾಗ್ತದೆ. ಅದನ್ನ ಹೆಪ್ಪಾಕಿ ಕಡಿದು ಬೆಣ್ಣೆ ಮಾಡಿ, ಆ ಬೆಣ್ಣೆ ಕಾಸಿ ತುಪ್ಪ ಮಾಡಿ ತಿನ್ಬೋದು. ಚಿಮಣೆ ಎಣ್ಣೆ ಹಾಕೋ ಕೆಲಸ ಮಾಡಬಾರ್ದು. ಆದ್ರೆ ಚಿಮಣೆ ಎಣ್ಣೆ ಹಾಲಿಗೆ ಚಿಮಣೆ ಎಣ್ಣೆ ಹಾಕೋ ಕೆಲಸ ಇದೆಯಲ್ಲ, ಆ ಹಾಲು ಯಾರು ತಿನ್ಲಿಕ್ಕಾಗಲ್ಲ, ಉಪಯೋಗಿಸ್ಲಿಕ್ಕೂ ಆಗುದಿಲ್ಲ. ಅಂತ ಕೆಲಸ ಸಾಹಿತ್ಯದ ನಡೆಗೆ ತೀರಾ ವಿರೋಧವಾದದ್ದು ಅಂತ ಹೇಳ್ತಾ, ರೋಹಿದಾಸ್ ನಾಯ್ಕರು ನಿತ್ಯ ಯುವಕರು, ಬಹುಶಃ ಅವರ ಕ್ಲಾಸ್ಮೇಟ್ಗಳಲ್ಲಿ ಎಷ್ಟು ಜನ ಇದ್ದಾರೋ ಇಲ್ವೋ ಗೊತ್ತಿಲ್ಲ, ಅವ್ರೆಲ್ಲರನ್ನ ಇಲ್ಲಿ ಕಡೆ ಕರ್ಸಿದ್ರೆ ಅವ್ರು ಎಷ್ಟು, ಈಗಲೂ ನೋಡ್ರಿ ನಾನು ಮಾತಾಡಿದಾಗ ತುಟಿ ಸವರ್ಕೊಂಡು, ಅದು ಒಂದು ಸೌಂದರ್ಯದ ಪ್ರಜ್ಞೆ, ಅದನ್ನು ಕಾದ್ಕೊಂಡು ಬಂದಿದ್ದಾರೆ. ಹಾಗಾಗಿ ಈಗ ಬರೀತಾ ಇದ್ದಾರೆ ಅವರು. ನಾನು ಮೊನ್ನೆ ಅವ್ರಿಗೆ ಪುಸ್ತಕಕ್ಕೆ ಮುನ್ನುಡಿ ಬರೆಯುವಾಗ ಒಂದು ಮಾತು ಹೇಳಿದೆ, ಮರ ಮುಪ್ಪಾಯಿತು ಅಂತ ಹೇಳೋದಿಲ್ಲ, ಮರ ಬೆಳೆಯಿತು ಅಂತ ಹೇಳ್ತಾರೆ. ಹಾಗೆ ರೋಹಿದಾಸ್ ನಾಯ್ಕರಿಗೆ 80 ಆದ್ರೂ ಅವ್ರು ಸ್ವೀಟ್ 80, ಅವ್ರು ಮುಪ್ಪಾಗ್ಲಿಲ್ಲ, ಅವ್ರು ಬೆಳೀತಾ ಇದ್ದಾರೆ. ಮೊನ್ನೆ ಸಾಹಿತ್ಯ ಸಮ್ಮೇಳನಗಳಲ್ಲಿ ಅಂದ್ರೆ ಉತ್ತರ ಕನ್ನಡ ಜಿಲ್ಲಾ ಪ್ರಥಮ ಮಹಿಳಾ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆ, ಜೊತೆಗೆ ಶಿರಸಿ ತಾಲೂಕಿನ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆ ಮತ್ತು ಉತ್ತರ ಕನ್ನಡ ಜಿಲ್ಲಾ 19ನೇ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷತೆ, ಹೀಗೆ 3 ಸಮ್ಮೇಳನಗಳು ಅವರ ಅವಧಿಯಲ್ಲಿ ನನ್ನನ್ನು ಆಯ್ಕೆ ಮಾಡಿ ಅವರು ನನಗೆ ತುಂಬ ಆಭಾರಿಯನ್ನಾಗಿ ಮಾಡಿದ್ದಾರೆ. ಅವರಿಗೆ ಈ ಸಂದರ್ಭದಲ್ಲಿ ಅತ್ಯಂತ ಹೃದಯ ತುಂಬಿ ಅಭಿನಂದನೆ ಸಲ್ಲಿಸ್ತೇನೆ ಮತ್ತು ಅವರಿಗೆ ವಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ BN ವಾಸರೆಯವರು ಒಂದು ರೀತಿ ಮಗನ ಹಾಗೆ ಅಷ್ಟು ಪ್ರೀತಿಯಿಂದ, ಅಷ್ಟು ವಾತ್ಸಲ್ಯದಿಂದ ಆವತ್ತಿನಿಂದ ಇವತ್ತಿನವರೆಗೂ ಸಾಹಿತ್ಯ ಸಮ್ಮೇಳನಕ್ಕೆ ಕರೀತಾ ಇದ್ದಾರೆ. ಈಗ ಕಾಡು ಬಾ ಹೇಳೋ ಕಾಲ ಇದು, ಊರು ಹೋಗು ಬಾ ಅನ್ನೋ ಕಾಲ. ಈ ಸಂದರ್ಭದಲ್ಲೂ ಕೂಡ ಇಲ್ಲಿ ನನಗೆ ಅಷ್ಟೊಂದು ಪ್ರೀತಿಯಿಂದ ಕರೆದಿದ್ದಾರೆ. ಅದಕ್ಕಾಗಿ ವಾಸರೆಯವರಿಗೂ ತುಂಬ ಕೃತಜ್ಞತೆಯನ್ನು ಅರ್ಪಿಸ್ತಾ ಇದ್ದೇನೆ. ಅದು ಈಗೆಲ್ಲ ಸಾಕಷ್ಟು ಚರ್ಚೆ ಆಗಿದೆ. ಏನೇ ಇರಲಿ, ಈಗ ಸಾಹಿತ್ಯ ಸಮ್ಮೇಳನ ಉದ್ಘಾಟನೆ ಆಗಿದೆ, 3 ದಿವಸ ನಡೀತಾ ಇದೆ, ನಡೀಲಿ, ಚೆನ್ನಾಗಿ ಆಗಲಿ ಅಂತ ಶುಭ ಹಾರೈಸ್ತಾ ನಿಮಗೆಲ್ಲ. ಬರಹಗಾರರು, ನಿವೃತ್ತ ಪೊಲೀಸ್ ನೌಕರ ದಿವಂಗತ ಶಿವರಾಮ್ ನಾಯಕ್, ನದಿಗಳಿಗೆ ಸೇತುವೆಯಾಗದೆ ರೈಲ್ವೆ, ವಿಮಾನ ನಿಲ್ದಾಣ, ಬಂದರುಗಳಿಂದ ವಂಚಿತವಾಗಿತ್ತು. ಇಲ್ಲಿನ ಎಲ್ಲಾ ಕ್ಷೇತ್ರಗಳು ಪ್ರತಿಭಾವಂತರ ಬದುಕಿಗಾಗಿ ಜಿಲ್ಲೆ ತೊರೆದು ಹೋದಲ್ಲೆಲ್ಲ ಮುಂಬೈ ನಂತರ ಬೆಂಗಳೂರಿಗೆ ವಲಸೆ ಹೋದರು. ಬದುಕೇ ಸವಾಲಾದಾಗ ಈ ವಲಸೆಯಿಂದ ಈ ಜಿಲ್ಲೆ ಒಂದು ರೀತಿಯಲ್ಲಿ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ. ಹಳೆ ಇತಿಹಾಸ ಸಮೃದ್ಧವಾಗಿದ್ದರೂ ಸಾಹಿತ್ಯ ಕ್ಷೇತ್ರ ಪ್ರವರ್ಧಮಾನಕ್ಕೆ ಬರಲು ಸಾಧ್ಯವಾಗಲಿಲ್ಲ. ಉತ್ತರ ಕನ್ನಡ ಜಿಲ್ಲೆಯ ಒಂದು ಖಾಸಗಿ ಸರ್ವೆ ಪ್ರಕಾರ 80,000 ಭೂ ಅತಿಕ್ರಮಣಕಾರರ ಕುಟುಂಬಗಳಿವೆ ಇಲ್ಲಿ. ಅವರಿಗೆ ಇನ್ನೂ ಭೂಮಿ ಸಿಕ್ಕಿಲ್ಲ. ಮೊದಲೇ ಇಲ್ಲಿ ಕಾಳಿ ಯೋಜನೆಯಿಂದ ಸೀಬರ್ಡ್, ಕೈಗಾ ಯೋಜನೆಗಳು ಅತಿಕ್ರಮಣ ಒಕ್ಕಲಿಸಿದರೆ ಇಡೀ ಜಿಲ್ಲೆಯೇ ನಿರಾಶ್ರಿತರ ಜಿಲ್ಲೆ ಆಗುವುದು. ಆತನದಲ್ಲೇ ಹೊಸ ಯೋಜನೆ ಬಂದರೆ ಮತ್ತಷ್ಟು ಜನ ಅನಾಥ ಪ್ರಜ್ಞೆ ಹೊಂದುತ್ತಾರೆ. ಆದರೆ ಸಾಹಿತ್ಯ, ಸಂಗೀತ, ಯಕ್ಷಗಾನ, ಜಾನಪದ ಸಂಸ್ಕೃತಿಗಳಿಗೆ ಈ ಜಿಲ್ಲೆ ಶ್ರೀಮಂತವಾಗಿದೆ. ರಾಜ್ಯ, ದೇಶ ಮಟ್ಟದ ಪ್ರಖ್ಯಾತಿ ಪಡೆದದ್ದು ದೊಡ್ಡ ಸಂಗತಿ. ತದನಂತರ ಜಿಲ್ಲೆಯ ಸರ್ವತೋಮುಖ ಏಳಿಗೆಗಾಗಿ ಕಾರಣವಾದ ಮಹಾನ್ ಚೇತನ ದಿನಕರ್ ದೇಸಾಯಿ ಅವರ ಪರಿಶ್ರಮದಿಂದ ನೆಲೆ ನಿಂತ ಹೈಸ್ಕೂಲ್ಗಳು, ಕಾಲೇಜುಗಳು ಈ ಜಿಲ್ಲೆಯ ಜೀವನಾಡಿಗಳಾದವು. ನಾನು GR ಪಾಂಡೇಶ್ವರರ ಸಂಪಾದಕರಲ್ಲಿ ಜನತಾ ಪತ್ರಿಕೆ ವಿಶೇಷಾಂಕ ಬರೆದ ಲೇಖನ ಜೈನ ಮಹಿಳಾ ಸಾಹಿತಿಗಳ ಇತಿಹಾಸ ಪ್ರಕಟವಾದ ನಂತರ ಅವರ ಪ್ರೋತ್ಸಾಹದಿಂದ ಹೊನ್ನಾವರದಿಂದ ಹೊರಡುತ್ತಿದ್ದ ಶೃಂಗಾರ, ಸಾಧನ ಮತ್ತು ಜನತಾ ಪತ್ರಿಕೆ ವಿದ್ಯಾರ್ಥಿ ದೇಶದಿಂದಲೇ ಬರೆಯುತ್ತಾ ಹೋದೆ. ಇವು ನನ್ನ ಸಾಹಿತ್ಯ ಬೆಳವಣಿಗೆ ಅನುಕೂಲವಾಯಿತು. ಉತ್ತರ ಕನ್ನಡ ಜಿಲ್ಲೆ ಈ ಹಿಂದೆ ಕನ್ನಡ, ಕೊಂಕಣಿ, ಮರಾಠಿ ಭಾಷೆಗೆ ಹೆಚ್ಚು ಮಹತ್ವ ಜಿಲ್ಲೆಯಾಗಿತ್ತು. ಕಾರವಾರ, ಸೊಪಾ, ಈಗಿನ ಜೊಯ್ಡಾ, ಹಳಿಯಾಳ ತಾಲೂಕಲ್ಲಿ ಕನ್ನಡ ಮಾತನಾಡುವವರನ್ನು ಅಸ್ಪಶ್ಯತೆ ಕಾಣಲಾಗುತ್ತಿತ್ತು. 1956ರಿಂದ 1959ವರೆಗೆ 25ನೇ ರಜತ ಮಹೋತ್ಸವದ ಸುಸಂದರ್ಭದಲ್ಲಿ 25 ಕೃತಿಗಳನ್ನು ರಚಿಸಿ ಸುಂದರ ಕ್ಷಣಗಳಿಗೆ ಸಾಕ್ಷಿಯಾದ ಎಲ್ಲ ಕವಿಗಳಿಗೆ, ಅಂಕಣಕಾರರಿಗೆ, ಲೇಖಕರಿಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳು.